ಎಲ್ಲ ರೀತಿಯಲ್ಲಿ ದೇವರ ಬಲಪಡಿಸಿ ಮುಂದೆ ನಡೆಯುವಂಥ ದೇವರ ಆರಾಧನೆಯಲ್ಲಿಯೂ ದೇವರ ಪ್ರತಿ ವಿಷಯದಲ್ಲಿ ಕೂಡ ನೀನಿದ್ದು ಬಲಪಡಿಸಿ ನಡೆಸಿ ದೇವರ ನೀನು ಮಹಿಮೆ ಹೊಂದಬೇಕೆಂತೇಳಿ ಪ್ರಾರ್ಥನೆ ಮಾಡ್ತೇನೆ ಅಯ್ಯ. ಪ್ರಾರಂಭದಿಂದಲೂ ಅಂತ್ಯದವರೆಗೂ ದೇವರೇ ನೀನೇ ನಡೆಸಿ ನೀನೇ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಪ್ರಾರ್ಥನೆ ಮಾಡಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯ ದೇವರೇ. ಆಮೇನ್ ಆಮೇನ್ ಆಮೇನ್. ಹಲ್ಲೆಲೂಯಾ. ಜನರು ಸಂತೋಷವಾಗಿ ಹಲ್ಲೆಲೂಯಾ. ಸರಿ, ನಮ್ಮೆಲ್ಲರಿಗೆ ಬರುವಂಥ ಹಾಡು ಏನೇ ಆದರೂ ನಾ ಹೇಗೆ ಇದ್ದರು ನಿನ್ನ ಪ್ರೀತಿ ನನ್ನಲ್ಲಿ ಬದಲಾಗದೆ ಎಸೆಯ ಮಾಡಾಡುತ್ತಾ ದೇವಾದಿ ದೇವರ ನಾಮವನ್ನು ಘನಪಡಿಸೋಣ. ಸ್ತೋತ್ರ. ನನ್ನ ಬಿಟ್ಟು ಕೊಡದ ದೇವಾ, ಪ್ರತಿ ಕ್ಷಣವೂ ಜೊತೆಯಲ್ಲಿರುವೆ, ನಿನ್ನದೆಲ್ಲ ನನ್ನದೇ ನನ್ನದೇ ಯೇಸುವೇ. ನಾ ಹೇಗೆ ಇದ್ದರೂ ನಿನ್ನ ಪ್ರೀತಿ ನನ್ನಲ್ಲಿ ಬದಲಾಗದು ಏಸಪ್ಪ. ಯಾರೇ ಇದ್ದರೂ ಇಡೀ ಊರೇ ತೊರೆದರು ನಿನ್ನ ಕೃಪೆಯು ನನ್ನನ್ನು ಕೈ ಬಿಡದು ಏಸಪ್ಪ. ಎಲ್ಲ ಸೇರಿ ಏನೇ ಆದರೂ ನಾ ಹೇಗೆ ಇದ್ದರೂ ನಿನ್ನ ಪ್ರೀತಿ ನನ್ನಲ್ಲಿ ಬದಲಾಗದು ಏಸಪ್ಪ. ಯಾರೇ ಇದ್ದರೂ ಇಡೀ ಊರೇ ತೊರೆದರು ಕೃಪೆಯು ನನ್ನನ್ನು ಕೈ ಬಿಡದು ಏಸಪ್ಪ. ನನ್ನ ಬಿಟ್ಟು ಕೊಡದ ದೇವ, ಪ್ರತಿ ಕ್ಷಣವೂ ಜೊತೆಯಲ್ಲಿರುವೆ, ನಿನ್ನದೆಲ್ಲ ನನ್ನದೇ ನನ್ನದೇ ಯೇಸುವೇ. ನನ್ನ ತಳ್ಳಿ ಬಿಡದ ದೇವ, ನಿನ್ನ ಬಿಟ್ಟು ಬಾಳೆನಯ್ಯ, ನಿನ್ನದೇ ಯೇಸುವೇ. ಏನೇ ಆದರೂ ನಾ ಹೇಗೆ ಇದ್ದರೂ ನಿನ್ನ ಪ್ರೀತಿ ನನ್ನಲ್ಲಿ ಬದಲಾಗದು ಏಸಪ್ಪ. ಯಾರೇ ಇದ್ದರೂ ಇಡೀ ಊರೇ ತೊರೆದರು ನಿನ್ನ ಕೃಪೆಯು ನನ್ನನ್ನು ಕೈ ಬಿಡದು ಏಸಪ್ಪ. ಪ್ರತಿ ಕಣ್ಣೀರ ನಿಜ ಕಾರಣ ಅರಿತವಾನೆ, ನೀ ಹೇಗೋ ಮಾಡುವೆ ಎಂದು ನಿನ್ನನ್ನೇ ನಂಬಿರುವೆ. ನಾ ಸುರಿಸಿದ ಪ್ರತಿ ಕಣ್ಣೀರ ನಿಜ ಕಾರಣ ಅರಿತವಾನೆ, ನೀ ಹೇಗೋ ಮಾಡುವೆ ಎಂದು ನಿನ್ನನ್ನೇ ನಂಬಿರುವೆ. ನನ್ನ ಬಿಟ್ಟು ಕೊಡದ ದೇವ, ಪ್ರತಿ ಕ್ಷಣವೂ ಜೊತೆಯಲ್ಲಿರುವೆ, ನಿನ್ನದೆಲ್ಲ ನನ್ನದೇ ನನ್ನದೇ ಯೇಸುವೇ. ನನ್ನ ತಳ್ಳಿ ಬಿಡದ ದೇವ, ನಿನ್ನ ಬಿಟ್ಟು ಬಾಳೆನಯ್ಯ, ನನ್ನೆಲ್ಲ ನಿನ್ನದೇ ನಿನ್ನದೇ ಯೇಸುವೇ. ಏನೇ ಆದರೂ ನಾ ಹೇಗೆ ಇದ್ದರೂ ನಿನ್ನ ಪ್ರೀತಿ
ಪ್ರೀತಿ ನನ್ನಲ್ಲಿ ಬದಲಾಗದು ಏಸಪ್ಪ. ಯಾರೇ ಇದ್ದರೂ ಇಡೀ ಊರೇ ತೊರೆದರು ನಿನ್ ಕೃಪೆಯು ನನ್ನನ್ನು ಕೈ ಬಿಡದು ಏಸಪ್ಪ. ಜಾಗದಲ್ಲಿ ಜನಾಂಗವನ್ನೆಬ್ಬಿಸುವೆ. ಹರಿದ ಬಟ್ಟೆಯೊಳಗೂ ಅರಿಯದಂತ ಮಹಿಮೆಯ ನೀಡುವೆ. ಎಸೆದ ಜಾಗದಲ್ಲೇ ಜನಾಂಗವನ್ನೆಬ್ಬಿಸುವೆ. ಊಹೆಗೂ ನಿಲುಕದಂತ ಪ್ರೀತಿಯ ನನಗೆ ಕೊಟ್ಟು ಈ ಕೃಪೆಯಾದಾರೆಂದು ನನ್ನ ಹೃದಯ ನಿವಾಸಿಸುವೆ. ಊಹೆಗೂ ನಿಲುಕದಂತ ನನಗೆ ಕೊಟ್ಟು ಕೃಪೆಯಾದಾರೆಂದು ನನ್ನ ಹೃದಯ ನಿವಾಸಿಸುವೆ. ನನ್ನ ಬಿಟ್ಟು ಕೊಡದ ದೇವ ಕ್ಷಣವೂ ಜೊತೆಯಲ್ಲಿರುವೆ. ನಿನಗೆಲ್ಲ ನನ್ನದೇ ನನ್ನದೇ ಸುವೆ. ನನ್ನ ತಳ್ಳಿ ಬಿಡದ ದೇವ ನಿನ ಬಿಟ್ಟು ಬಾಳೆನಯ್ಯ. ನನ್ನೆಲ್ಲ ನಿನ್ನದೇ ನಿನ್ನದೇ ಸುವೆ. ನಾ ಹೇಗೆ ಇದ್ದರೂ ನಿನ್ ಪ್ರೀತಿ ನನ್ನಲ್ಲಿ ಬದಲಾಗದು ಏಸಪ್ಪ. ಯಾರೇ ಇದ್ದರೂ ಈ ಊರೇ ತೊರೆದರು ನಿನ್ ಕೃಪೆಯು ನನ್ನನ್ನು ಕೈ ಬಿಡದು ಏಸಪ್ಪ. ಕಾಲದಲ್ಲೂ ನೀ ನನ್ನನ್ನು ಕೈ ಬಿಡಲಿಲ್ಲ. ಮರಣದ ಹಾದಿಯಲ್ಲೂ ನೀ ನನ್ನನ್ನು ಮರೆಯಲಿಲ್ಲ. ಕಷ್ಟ ಕಾಲದಲ್ಲೂ ನೀ ನನ್ನನ್ನು ಕೈ ಬಿಡಲಿಲ್ಲ. ಮರಣದ ಹಾದಿಯಲ್ಲೂ ನೀ ನನ್ನನ್ನು ಮರೆಯಲಿಲ್ಲ. ಕೊರತೆಯೆಲ್ಲ ನೀಗಿಸಿ ದಿನ ದಿನವೂ ಪೋಷಿಸಿರುವೆ. ನಿನ್ ಪ್ರೀತಿ ಕರುಣೆಯಿಂದಲೇ ಜೀವಂತವಾಗಿರುವೆ. ಕೊರತೆ ಎಲ್ಲ ನೀಗಿಸಿ ದಿನ ದಿನವೂ ಪೋಷಿಸಿರುವೆ. ನಿನ್ ಪ್ರೀತಿ ಕರುಣೆಯಿಂದಲೇ ಇದು ಜೀವಂತವಾಗಿರುವೆ. ನನ್ನ ಬಿಟ್ಟು ಕೊಡದ ದೇವ ಪ್ರತಿ ಕ್ಷಣವೂ ಜೊತೆಯಲ್ಲಿರುವೆ. ನಿನಗೆಲ್ಲ ನನ್ನದೇ ನನ್ನದೇ ಸುವೆ. ನನ್ನ ತಳ್ಳಿ ಬಿಡದ ದೇವ ಆದರೂ ನಾ ಹೇಗೆ ಇದ್ದರೂ ನಿನ್ ಪ್ರೀತಿ ನನ್ನಲ್ಲಿ ಬದಲಾಗದು ಏಸಪ್ಪ. ಯಾರೇ ಇದ್ದರೂ ಏನೇ ಆದರೂ ನಾ ಹೇಗೆ ಇದ್ದರೂ ನಿನ್ ಪ್ರೀತಿ ನನ್ನಲ್ಲಿ ಬದಲಾಗದು ಏಸಪ್ಪ. ಯಾರೇ ಇದ್ದರೂ ಇಡೀ ಊರೇ ತೊರೆದರು ನಿನ್ ಕೃಪೆಯು ನನ್ನನ್ನು ಕೈ ಬಿಡದು ಏಸಪ್ಪ. ನಿನ್ ಕೃಪೆಯು ನನ್ನನ್ನು ಕೈ ಬಿಡದು ಏಸಪ್ಪ. ನಿನ್ನ ಕೃಪೆಯು ನನ್ನನ್ನು ಕೈ ಬಿಡದು ಏಸಪ್ಪ. ನಿನ್ನ ಕೃಪೆಯು ನನ್ನನ್ನು ನಿನ್ನ ಕೃಪೆಯು ನನ್ನನ್ನು ಕೈ
ಹರಿಸವಾನೆ ನೀ ಹೇಗೋ ಮಾರ್ಗ ಮಾಡುವೆ ಎಂದು ನಿನ್ನನ್ನೇ ನಂಬಿರುವೆಲ್ಲ ನಾ ಸುರಿಸಿದ ಪ್ರತಿ ಕಣ್ಣೀರ ನಾ ಸುರಿಸಿದ ಪ್ರತಿ ಕಣ್ಣೀರ ನನ್ನ ಬಿಟ್ಟು ಕೊಡದ ದೇವ ಕ್ಷಣವೂ ಜೊತೆಯಲ್ಲಿರುವೆ ನಿನ್ನೆಲ್ಲ ನನ್ನದೇ ನನ್ನದೇ ಸುವೆ ನನ್ನ ತಳ್ಳಿ ಬಿಡದ ದೇವ ಏನೇ ಆದರೂ ನಾ ಹೇಗೆ ಇದ್ದರೂ ಬದಲಾಗದು ಎಂದಪ್ಪ ಯಾರೇ ಇದ್ದರು ಇಡೀ ಊರೇ ತೊರೆದರು ನಿನ್ನ ಕೃಪೆಯು ನನ್ನನ್ನು ಕೈ ಬಿಡದು ಎಂದಪ್ಪ ನಿನ್ನ ಕೃಪೆಯು ನನ್ನನ್ನು ಕೈ ಬಿಡದು ಎಂದಪ್ಪ. ಹಲ್ಲೆಲೂಯಾ ಹೇಳ್ತಿದ್ದೇನೆ, ಹಲ್ಲೆಲೂಯಾ. ಸರಿ, ನನ್ನ ಆಡಳಿತ ದೇವರ ಗಣಪಡಿಸೋಣ.
Hallelujah. ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವೂ ಇಲ್ಲ, ಯಾವ ಕೇಡು ಬಳಿ ಬರದು. ನನ್ನ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವೂ ಇಲ್ಲ, ಯಾವ ಕೇಡು ಬಳಿ ಬರದು. ಯೇಸುವಿನ ರಕ್ತ ನನ್ನ ಮೇಲೆ ಸೈತಾನ ಬಳಿ ಬರನು. ಯೇಸುವಿನ ರಕ್ತ ನನ್ನ ಮೇಲೆ ಸೈತಾನ ಬಳಿ ಬರನು. ಶಿಲುಬೆಯ ಮೇಲೆ ಬಲಿಯಾದ ಪಾಪವ ಜಯಿಸಿರುವ, ಶಿಲುಬೆಯ ಮೇಲೆ ಬಲಿಯಾದ ಪಾಪವ ಜಯಿಸಿರುವ ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವೂ ಇಲ್ಲ, ಯಾವ ಕೇಡು ಬಳಿ ಬರದು. ಇದುವರೆಗೂ ನನ್ನ ಕಾದಿರುವ, ಮುಂದೆಯೂ ಕಾಯುವನು. ಇದುವರೆಗೂ ನನ್ನ ಕಾದಿರುವ, ಮುಂದೆಯೂ ಕಾಯುವನು. ಲೋಕದಲ್ಲಿರುವ ಅವನಿಗಿಂತ ನನ್ನೇಸು ಉನ್ನತನು. ಲೋಕದಲ್ಲಿರುವ ಅವನಿಗಿಂತ ನನ್ನೇಸು ಉನ್ನತನು. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವೂ ಇಲ್ಲ, ಯಾವ ಕೇಡು ಬಳಿ ಬರದು. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವೂ ಇಲ್ಲ, ಯಾವ
ಜಯಿಸಿರುವ ರಕ್ತಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವೂ ಇಲ್ಲ, ಯಾವ ಕೇಡು ಬಳಿ ಬರದು. ರಕ್ತಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವೂ ಇಲ್ಲ, ಯಾವ ಕೇಡು ಬಳಿ ಬರದು. ಹಲ್ಲೆಲೂಯಾ. ಸರಿ, ಕಣ್ಣುಗಳು ಮುಚ್ಚಿ ನಾವೆಲ್ಲರೂ ಆರಾಧನೆ ಮಾಡೋಣ ಪ್ರತಿಯೊಬ್ಬರು. ಸ್ತೋತ್ರ ಯೇಸುವೇ, ಹಲ್ಲೆಲೂಯಾ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬರು ಕೂಡ ಕಣ್ಣುಗಳು ಮುಚ್ಚಿದವರಾಗಿ ನಮ್ಮ ಅಂತರಾತ್ಮದಿಂದ ದೇವರನ್ನ ಮನಸ್ಸಾರ ಸ್ತುತಿಸೋಣ. ಯೇಸುವೇ, ಹಲ್ಲೆಲೂಯಾ. ಸ್ತೋತ್ರ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಬಲ ಪರಾಕ್ರಮವುಳ್ಳ ದೇವರೇ, ನಿನಗೆ ಸ್ತೋತ್ರ ಕರ್ತನೇ. ಅಯ್ಯ, ಪ್ರತಿ ದಿನವೂ ನಿನ್ನ ಕೃಪೆಯಿಂದ ನಮ್ಮನ್ನು ನಡೆಸುವ ಆತನೇ, ನಿನಗೆ ಸ್ತೋತ್ರ. ಅಯ್ಯ, ಪ್ರತಿ ಕ್ಷಣವೂ ನಿನ್ನ ಕೃಪೆಯಿಂದ ನಮ್ಮನ್ನು ಬಲಪಡಿಸುವ ಆತನೇ, ನಿನಗೆ ಸ್ತೋತ್ರ. ಯೇಸುವೇ, ನಿನಗೆ ಸ್ತೋತ್ರ ದೇವರೇ. ಪ್ರತಿ ಕ್ಷಣವೂ ದೇವರೇ ಸಯ ನಿನ್ನ ಬಲವಾದ ನಾಮದಿಂದ ನಮ್ಮನ್ನು ಮುನ್ನಡೆಸುತ್ತಿರುವ ದೇವರೇ, ನಿನಗೆ ಸ್ತೋತ್ರ ಕರ್ತನೇ. ಯೇಸಯ್ಯ, ಸ್ತೋತ್ರ, ಹಲ್ಲೆಲೂಯಾ. ಸ್ತೋತ್ರ, ಹಲ್ಲೆಲೂಯಾ. ಯೇಸುವೇ, ಹಲ್ಲೆಲೂಯಾ. ಪರಿಶುದ್ಧಾತ್ಮನೇ, ನಿನಗೆ ಸ್ತೋತ್ರ. ಪರಾಕ್ರಮವುಳ್ಳ ದೇವರೇ, ನಿನಗೆ ಸ್ತೋತ್ರ. ಹಲ್ಲೆಲೂಯಾ. ಯೇಸುವೇ, ಪರಿಶುದ್ಧಾತ್ಮನಾಗಿರುವ ದೇವರೇ, ನಿನಗೆ ಸ್ತೋತ್ರ. ಪರಿಶುದ್ಧಾತ್ಮನೇ, ನಿನಗೆ ಸ್ತೋತ್ರ ದೇವರೇ. ಬನ್ನಿರಿ, ಪವಿತ್ರ ಆತ್ಮನಾಗಿರುವ ದೇವರೇ, ನಿನಗೆ ಸ್ತೋತ್ರ ದೇವರೇ. ಏಸಯ್ಯ, ನಿನ್ನ ನಾಮ ಮಹಿಮೆಗಾಗಿ ದೇವರೇ ನಮ್ಮ ಜೀವಿತದಲ್ಲಿ ಬಲವಾದ ಕೃಪೆಯನ್ನು ತೋರ್ಪಡಿಸಲು ಬನ್ನಿರಿ. ಯೇಸುವೇ, ನಿನಗೆ ಸ್ತೋತ್ರ. ಹಲ್ಲೆಲೂಯಾ. ಯೇಸುವೇ, ನಿನ್ನ ಬಿಟ್ಟರೆ ಯಾರೂ ಇಲ್ಲ ಏಸವ್ವ, ನಿನ್ನ ಹೊರತು ಯಾರೂ ಇಲ್ಲ ಏಸಯ್ಯ. ನಿನ್ನ ಬಿಟ್ಟರೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಹೊರತು ಯಾರೂ ಇಲ್ಲ ಏಸಯ್ಯ. ನೀವೇ ಸಾಕು ನನಗೆ, ನೀವೇ ಸಾಕು ನನಗೆ, ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು ನನಗೆ, ನೀವೇ ಸಾಕು ನನಗೆ, ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು ನನಗೆ. ನಿನ್ನ ಬಿಟ್ಟರೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಹೊರತು ಯಾರೂ ಇಲ್ಲ ಏಸಯ್ಯ. ನಿನ್ನ ಬಿಟ್ಟರೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಹೊರತು ಯಾರೂ ಇಲ್ಲ ಏಸಯ್ಯ.
ಸ್ತೋತ್ರ. ಫರೋಹನ ಸೈನ್ಯವೇ ನನ್ನಿಂದಪ್ಪಿದರು, ಸಮುದ್ರವೇ ನನ್ನನ್ನು ನಿಲ್ಲಿಸಿದರು. ದಾರಿಯ ತೋರುವ ದೇವ ನೀನಿರಲು, ಕಾನಾನ್ ಪಯಣಕ್ಕೆ ತಡೆಯಿಲ್ಲವೇ. ಫರೋಹನ ಸೈನ್ಯವೇ ನನ್ನಿಂದಪ್ಪಿದರು, ಸಮುದ್ರವೇ ನನ್ನನ್ನು ನಿಲ್ಲಿಸಿದರು. ದಾರಿಯ ತೋರುವ ದೇವ ನೀನಿರಲು, ಕಾನಾನ್ ಪಯಣಕ್ಕೆ ತಡೆಯಿಲ್ಲವೇ. ಹಸಿರುಗಾವಲಲ್ಲಿ ತಂಗಿಸುವವನೇ, ಶುಭವು ಕೃಪೆಯು ನನ್ನಲ್ಲಿ ಹಿಂಬಾಲಿಸುವವು. ಹಸಿರುಗಾವಲಲ್ಲಿ ತಂಗಿಸುವವನೇ, ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವವು. ನೀವೇ ಸಾಕು ನನಗೆ, ನೀವೇ ಸಾಕು ನನಗೆ, ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು ನನಗೆ, ನೀವೇ ಸಾಕು ನನಗೆ, ನೀವೇ ಸಾಕು ನನಗೆ, ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು ನನಗೆ. ನಿನ್ನ ಬಿಟ್ಟರೆ ಯಾರು ಇಲ್ಲ యేసయ్య, ನಿನ್ನ ಹೊರತು ಯಾರು ಇಲ್ಲ యేసయ్య, ನಿನ್ನ ಬಿಟ್ಟರೆ ಯಾರು ಇಲ್ಲ యేసయ్య, ನಿನ್ನ ಹೊರತು ಯಾರು ಇಲ್ಲ యేసయ్య. ನೀವೇ ಸಾಕು ನನಗೆ, ಸಾಕು ನನಗೆ, ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು ನನಗೆ, ನೀವೇ ಸಾಕು ನನಗೆ, ಸಾಕು ನನಗೆ, ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು ನನಗೆ. ನಿನ್ನ ಬಿಟ್ಟರೆ ಯಾರು ಇಲ್ಲ యేಸయ్ಯ, ನಿನ್ನ ಹೊರತು ಯಾರು ಇಲ್ಲ యేಸయ్య, ನಿನ್ನ ಬಿಟ್ಟರೆ ಯಾರು ಇಲ್ಲ యేಸయ్ಯ, యేసయ్య, ನಿನ್ನ ಹೊರತು ಯಾರು ಇಲ್ಲ యేಸయ్ಯ. ಕೊರಹನ ಮನುಷ್ಯರೇ ನನಗೆದುರು ಬಂದರು, ನನ್ನ ಜನರೆದುರಾಗಿ ಗುನುಗುತ್ತಿದರು. ಪ್ರೀತಿಸುವ ಸಭೆಯೇ ನನ್ನ ದ್ವೇಷಿಸಿದರು. ಪ್ರಿಯನು ನೀನಿರಲು ಚಿಂತೆ ಇಲ್ಲವೇ. ಕೊರಹನ ಮನುಷ್ಯರೇ ನನಗೆದುರು ಬಂದರು, ನನ್ನ ಜನರೆದುರಾಗಿ ಗುನುಗುಟ್ಟಿದರು. ಪ್ರೀತಿಸುವ ಸಭೆಯೇ ನನ್ನ ದ್ವೇಷಿಸಿದರು. ಪ್ರಿಯನು ನೀನಿರಲು ಚಿಂತೆ ಇಲ್ಲವೇ. ನನ್ನ ಕೊಂಬನ್ನು ಮೇಲೆತ್ತುವ ದೇವರು ನೀನೇ, ಅವಮಾನವಾಗದಂತೆ ಕಾಯುವಾತನೇ. ನನ್ನ ಕೊಂಬನ್ನು ಮೇಲೆತ್ತುವ ದೇವರು ನೀನೇ, ಅವಮಾನವಾಗದಂತೆ ಕಾಯುವಾತನೇ. ನೀವೇ ಸಾಕು ನನಗೆ, ನೀವೇ ಸಾಕು ನನಗೆ, ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು ನನಗೆ, ನೀವೇ ಸಾಕು ನನಗೆ, ನೀವೇ ಸಾಕು ನನಗೆ, ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು ನನಗೆ. ನಿನ್ನ ಬಿಟ್ಟರೆ ಯಾರು ಇಲ್ಲ యేసయ్య, ನಿನ್ನ ಹೊರತು ಯಾರು ಇಲ್ಲ యేసయ్య, ನಿನ್ನ ಬಿಟ್ಟರೆ ಯಾರು ಇಲ್ಲ యేసయ్య, ನಿನ್ನ ಹೊರತು ಯಾರು ಇಲ್ಲ యేసయ్య. ನೀವೇ ಸಾಕು ನನಗೆ, ನೀವೇ ಸಾಕು ನನಗೆ, ನೀವೇ ಸಾಕು
ನನಗೆ ನಿನ್ನ ಬಿಟ್ರೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಹೊರತು ಯಾರೂ ಇಲ್ಲ ಏಸಯ್ಯ, ನಿನ್ನ ಬಿಟ್ರೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಹೊರತು ಯಾರೂ ಇಲ್ಲ ಏಸಯ್ಯ, ನೀವೇ ಸಾಕು ನನಗೆ, ಸಾಕು ನನಗೆ, ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು ನನಗೆ, ನೀವೇ ಸಾಕು ನನಗೆ, ನೀವೇ ಸಾಕು ನನಗೆ, ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು ನನಗೆ, ನೀವೇ ಸಾಕು ನನಗೆ, ನೀವೇ ಸಾಕು ನನಗೆ, ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು ನನಗೆ, ನೀವೇ ಸಾಕು ನನಗೆ, ನೀವೇ ಸಾಕು, ನೀವೇ ಸಾಕು ನನಗೆ. ಪರಹನ ಮನುಷ್ಯರೇ ನನಗೆದುರು ಬಂದರು, ಸಮುದ್ರವೇ ನನ್ನನ್ನು ನಿಲ್ಲಿಸಿದರು, ದಾರಿಯ ತೋರುವ ದೇವಾ ನೀನಿರಲು, ಕಾನಾನ ಪಯಣಕ್ಕೆ ತಡೆಯಿಲ್ಲವೇ, ಫರೋಹನ ಸೈನ್ಯವೇ ನನ್ನಿಂದ ತಿರಲು, ಸಮುದ್ರವೇ ನನ್ನನ್ನು ನಿಲ್ಲಿಸಿದರು, ದಾರಿಯ ತೋರುವ ದೇವಾ ನೀನಿರಲು, ಕಾನಾನ್ ಪಯಣಕ್ಕೆ ತಡೆಯಿಲ್ಲವೇ, ಹಸಿರುಗಾವಲಲ್ಲಿ ತಂಗಿಸುವವನೇ, ಶುಭವು ಕೃಪೆಯು ನನ್ನಲ್ಲಿ ಪಾಲಿಸುವಯ್ಯ, ಹಸಿರುಗಾವಲಲ್ಲಿ ತಂಗಿಸುವವನೇ, ಶುಭವು ಕೃಪೆಯು ನನ್ನಲ್ಲಿ ಪಾಲಿಸುವವು, ನೀವೇ ಸಾಕು ನನಗೆ, ನೀವೇ ಸಾಕು ನನಗೆ, ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು ನನಗೆ, ನೀವೇ ಸಾಕು ನನಗೆ, ನೀವೇ ಸಾಕು ನನಗೆ, ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು ನನಗೆ, ನೀವೇ ಸಾಕು ನನಗೆ, ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು ನನಗೆ, ಏಸಯ್ಯ ಸಾಕು ನನಗೆ, ಏಸಪ್ಪ ನೀವೇ ಸಾಕಯ್ಯ, ಈ ಜೀವಿತಕ್ಕೆ ನೀನೇ ಸಾಕು ದೇವರೇ, ನಿನ್ನ ಹೊರತು ನಮ್ಮ ಜೀವಿತದಲ್ಲಿ ರಕ್ಷಕನೇ ಇಲ್ಲಯ್ಯ, ನೀನೇ ನಮ್ಮ ಜೀವಿತದಲ್ಲಿ ಎಲ್ಲವನ್ನು ಒಳ್ಳೆಯದಾಗಿ ಮಾರ್ಪಡಿಸುವ ದೇವರು ಅಯ್ಯ, ಒಳ್ಳೆಯವನೇ, ನಿನ್ನ ಕೃಪೆ ಶಾಶ್ವತವಾದದಯ್ಯ, ನೀನೇ ನಮಗೆ ಸಾಕು ದೇವರೇ, ನಿನ್ನ ಪ್ರಸನ್ನತೆಯ ಮೂಲಕ ಪ್ರತಿ ದಿನವೂ ಬದುಕಿಸಿ ನಮ್ಮ ನಡೆಸುತ್ತಿರುವ ದೇವರೇ, ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು ನನಗೆ, ನೀವೇ ಸಾಕು ನನಗೆ, ಅಯ್ಯ ನೀವೇ ಸಾಕು, ನೀವೇ ಸಾಕು ನನಗೆ, ನೀವೇ ಏನಾದರೂ ಮಾಡಬೇಕು ಎಂದು ಎಂದು ನೋಡುತ್ತ ಕಾಯುತ್ತಾ ಇರುವೆನು ಅಪ್ಪ, ನೀವೇ ಏನಾದರೂ ಮಾಡಬೇಕು ಎಂದು ಎಂದು ನೋಡುತ್ತ ಕಾಯುತ್ತಾ ಇರುವೆನು, ನೀ ಹೇಳಿದ ವಾಕ್ಯವನ್ನು ಹಿಡಿದುಕೊಂಡು ಅಯ್ಯ, ನೀ ಹೇಳಿದ ವಾಕ್ಯವನ್ನು ಹಿಡಿದುಕೊಂಡು ನಿನ್ನ ಮುಖವನ್ನೇ ದೃಷ್ಟಿಸುತ್ತಾ ಇರುವೆನು, ಎಲ್ಲರೂ ಸೇರೋಣ,
ಇಲ್ಲಪ್ಪ, ನಿಮ್ಮನ್ನೇ ನಂಬಿರುವೆವು ಏಸಯ್ಯ, ನಿಮ್ಮಂತೆ ಯಾರು ಇಲ್ಲಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದೆಯ, ನಿಮ್ಮನ್ನೇ ನಂಬುವೆವು ಏಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದೇ, ನಿಮ್ಮನ್ನೇ ನಂಬುವೆವು ಏಸಪ್ಪ, ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ ಏಸಪ್ಪ, ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ನಿಮ್ಮನ್ನೇ ನಂಬಿರುವೆವು. ಎಲ್ಲರೂ ಸೇರಿ ಮನಸ್ಸಾರೇಣ, ಅಯ್ಯ ನಿಮ್ಮಂತೆ ಯಾರು ಇಲ್ಲಪ್ಪ, ಅಯ್ಯ ನಿಮ್ಮನ್ನೇ ನಂಬಿರುವೆವು ಏಸಯ್ಯ, ನಿಮ್ಮಂತೆ ಯಾರು ಇಲ್ಲಪ್ಪ. ನಿಂದೆಯೂ ಅವಮಾನವ ಸಹಿಸಿಕೊಂಡು ನಿನ್ನ ರೆಕ್ಕೆ ನೆರಳಲ್ಲಿ ಬಂದು ನಿಲ್ವೆವ್ವ. ನಿಂದೆಯೂ ಅವಮಾನವ ಸಹಿಸಿಕೊಂಡು ನಿನ್ನ ರೆಕ್ಕೆ ನೆರಳಲ್ಲಿ ಬಂದು ನಿಲ್ವೆವು ಅಯ್ಯ. ನಿಶ್ಚಯ ನೀ ಮಾಡುವೆ ಎಂದು ನಮಗೆಲ್ಲ ಪರಿಸ್ಥಿತಿಯನ್ನು ಬದಲಾಯಿಸುವ, ನಿಶ್ಚಯ ನೀ ಮಾಡುವೆ ಎಂದು ನಂಬಿ ನಿನ್ನ ಕರವನ್ನೇ ದೃಷ್ಟಿಸುತ್ತ ಇರುವೆನು ಅಪ್ಪ, ನಿನ್ನ ಕರವನ್ನೇ ದೃಷ್ಟಿಸುತ್ತ ಇರುವೆನು. ಅದ್ಭುತ ಮಾಡಪ್ಪ ನಮ್ಮ ಜೀವಿತವೇ, ನಿಮ್ಮನ್ನೇ ನಂಬುವೆವು ಏಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತವೇ, ನಿಮ್ಮನ್ನೇ ನಂಬುವೆವು ಏಸಪ್ಪ, ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ಮನಸಾರೇಣ ನಿಮ್ಮನ್ನೇ ನಂಬಿರುವೆವು ಏಸಯ್ಯ, ನಿಮ್ಮಂತೆ ಯಾರು ಇಲ್ಲಪ್ಪ, ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ ಏಸಪ್ಪ, ನಿಮ್ಮನ್ನೇ ನಿಮ್ಮಂತೆ ಯಾರು ಇಲ್ಲಪ್ಪ, ನಿಮ್ಮ ಹಾಗೆ ಯಾರು ಇಲ್ಲಪ್ಪ ಏಸಪ್ಪ, ನಿನ್ನ ಹೊರತು ಯಾರು ಇಲ್ಲಪ್ಪ, ನಿಮ್ಮನ್ನೇ ನಂಬಿರುವೆವು ಈ ಜೀವಿತಕ್ಕೆ, ನಿಮ್ಮಂತೆ ಯಾರು ಇಲ್ಲಪ್ಪ, ನಿಮ್ಮನ್ನೇ ನಂಬಿರುವೆವು ಏಸಯ್ಯ, ನಿಮ್ಮಂತೆ ಯಾರು ಇಲ್ಲಪ್ಪ. ಮರೆಯದೆ ನೆನಸಿರುವೆ, ಮನಸಾರೆ ವಂದಿಸು ನನ್ನ, ಮರೆಯದೆ ನೆನೆಸಿದಾತನೇ, ಮರೆಯದೆ ನೆನಸಿರುವೆ, ಮನಸಾರೆ ವಂದಿಸುವೆ. ಯಾಗಲೂ ಇರುಳೆಲ್ಲ ನನ್ನ ನೆನಸಿ ಇದುವರೆಗೂ ನಡೆಸಿರುವೆ. ಎಲ್ಲರೂ ಸೇರಿ ಹಗಲು ಇರುಳೆಲ್ಲ ನನ್ನ ನೆನಸಿ ಇದುವರೆಗೂ ನಡೆಸಿರುವೆ. ಸ್ತೋತ್ರ ಸ್ತೋತ್ರ ಭಯ, ದೇವರು ನಮ್ಮನ್ನು ಇದುವರೆಗೂ ಬದುಕಿಸ ದೇವರಿಗೆ ಸ್ತೋತ್ರ, ಸ್ತೋತ್ರ ಭಯ, ಸ್ತೋತ್ರ ಸ್ತೋತ್ರ ಭಯ, ಕೋಟಿ ಸ್ತೋತ್ರ ಭಯ. ಮನಸಾರೆ ಸ್ತೋತ್ರ ಸ್ತೋತ್ರ ಭಯ, ಕೋಟಿ ಕೋಟಿ ಸ್ತೋತ್ರ ಭಯ.
ಸಹಾಯ ನೀನೇ. ಎಲ್ರೋಹಿ ಎಲ್ರೋಹಿ ನನ್ನನ್ನು ಕಂಡಿರುವೆ, ಹೇಗೆ ನಾನು ವಂದಿಸಲಿ ಅಯ್ಯ. ಎಲ್ರೋಹಿ ಎಲ್ರೋಹಿ ನನ್ನನ್ನು ಕಂಡಿರುವೆ, ಹೇಗೆ ನಾನು ವರ್ಣಿಸಲಿ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಪ್ರತಿಯೊಬ್ಬರು ಬಾಯಿಗಳು ತೆರೆದೇಣ ಸ್ತೋತ್ರ 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 ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. యేసయ్య ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. స్తోత్ర స్తోత్ర అయ్యా కోటి కోటి స్తోత్ర అయ్యా స్తోత్ర స్తోత్ర యేసయ్యా కోటి కోటి స్తోత్ర అయ్య. స్తోత్ర స్తోత్ర యేసయ్యా స్తోత్ర స్తోత్ర అయ్యా కోటి కోటి స్తోత్ర 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 అయ్యా ಎಲ್ಲರೂ ಸೇರಿ ಬಲಹೀನ ಸಮಯದಲ್ಲಿ ಬಲವನ್ನು ನೀಡಿರುವೆ. ಬಲಹೀನ ಸಮಯದಲ್ಲಿ ಬಲವನ್ನು ನೀಡಿರುವೆ. ಸುಖವಾದೆ ಸುಖವಾದೆ ಗಾಯದಿಂದ ಸುಖವಾದೆ, ನನ್ನ ಕುಟುಂಬ ವೈದ್ಯನು ನೀನೇ. ಸುಖವಾದೆ ಸುಖವಾದೆ ಗಾಯದಿಂದ ಸುಖವಾದೆ, ಕುಟುಂಬ ವೈದ್ಯನು ನೀನೇ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ, యేసయ్య ಕೋಟಿ ಕೋಟಿ ಸ್ತೋತ್ರ ಅಯ್ಯ. యేసయ్య ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯಾ. ಮರೆಯದೆ ನೆನಸಿರುವೆ, ಮನಸಾರೆ ವಂದಿಸುವೆ. ನನ್ನ ಮರೆಯದೆ ನೆನಸಿರುವೆ, ಮನಸಾರೆ ವಂದಿಸುವೆ. ಹಗಲು ಇರುಳೆಲ್ಲ ನನ್ನ ನೆನಸಿ ಇದುವರೆಗೂ ನಡೆಸಿರುವೆ. ಹಗಲು ಇರುಳೆಲ್ಲ ನನ್ನ ನೆನಸಿ ಇದುವರೆಗೂ ನಡೆಸಿರುವೆ. యేసయ్య ಸ್ತೋತ್ರ ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ನಮ್ಮನ್ನು ಮರೆಯದೆ ನೆನೆಸಿ ಕರ್ತನೆ, ಇವತ್ತಿನವರೆಗೂ ನಮ್ಮನ್ನು ಸಜೀವ ಲೆಕ್ಕದಲ್ಲಿ ದೇವರೇ ಅಯ್ಯ
ಬದುಕಿಸಿದಾತನೇ ನಿನಗೆ ಸ್ತೋತ್ರ ದೇವರೇ. ನಿನ್ನ ಉಪಕಾರವು ಕಟ್ಟಾದ ಕರ್ತನೆ ಎಸೆಯ ವರ್ಣಿಸಲಾಗದ ದೇವರೇ. ಎಷ್ಟೋ ಮೇಲುಗಳು ನಮ್ಮ ಜೀವಿತದಲ್ಲಿ ಮಾಡಿದ ದೇವರು. ಅಯ್ಯ, ನಮ್ಮನ್ನು ಮರೆಯದೆ ನೆನೆಸಿ ಎಬಿನೇಸರಾಗಿದ್ದು ದೇವರೇ, ನಮ್ಮನ್ನು ಪ್ರತಿದಿನವೂ ಮುನ್ನಡೆಸುತ್ತಿರುವ ದೇವರೇ. ಬಲಹೀನ ಸಮಯದಲ್ಲಿ ಬಲವನ್ನು ಕೊಡುತ್ತಿರುವ ದೇವರೇ. ಸೋತವನಿಗೆ ತ್ರಾಣವನ್ನು, ನಿರ್ಬಲನಿಗೆ ಬಹುಬಲವನ್ನು ಕೊಡುವಾತನೇ. ಅಯ್ಯ, ನಿನಗೆ ಸ್ತೋತ್ರ ದೇವರೇ. ಕರ್ತನೆ, ನಿನ್ನನ್ನು ಸ್ತುತಿಸಲು ಸೇರಿರುವ ನಮ್ಮ ಜೀವಿತದಲ್ಲಿ ದೇವರೇ, ಈ ಸ್ತುತಿಗಳನ್ನು ಕೇಳಿ ಪ್ರತಿ ಪರಿಸ್ಥಿತಿಗಳನ್ನು ಬದಲಾಯಿಸಿ ಯೇಸುವಿನ ನಾಮದಲ್ಲಿ ದೇವರೇ ನಿನ್ನ ಬಲವಾದ ಕಾರ್ಯವನ್ನು ಮಾಡು. ಅಯ್ಯ, ನೀನೇ ನಮ್ಮ ಜೀವಿತದಲ್ಲಿ ದೇವರೇ ಮೇಲುಗಳನ್ನು ಉಂಟು ಮಾಡಲು ಶಕ್ತನು. ಅಯ್ಯ, ನೀನೇ ಒಳ್ಳೆಯದನ್ನು ಮಾಡಿ ಎಲ್ಲ ರೀತಿಯಲ್ಲಿ ಕರ್ತನೆ ಬಲವಾದ ಬಿಡುಗಡೆಯನ್ನು ಕೊಟ್ಟು ನೀನೇ ನಡೆಸಿ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಈ ಆರಾಧನೆ, ಈ ಪ್ರಾರ್ಥನೆ ಎಲ್ಲವೂ ನಿನ್ನ ಕೈಗೆ ಸಮರ್ಪಿಸಿ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ಸ್ತೋತ್ರ, ಹಲ್ಲೆಲೂಯಾ. ಓಕೆ, ಸಂತೋಷವಾಗಿದ್ದೆಲ್ಲರೂ. ನಾವೆಲ್ಲರೂ ಕರ್ತನ ಸಮ್ಮುಖದಲ್ಲಿ ಯಾವಾಗಲೂ ಕೂಡ ಸಂತೋಷ ಪಡಬೇಕು, ಅದು ದೇವರ ಆಸೆ. ಆಮೇನ್. ಯಾಕಂದ್ರೆ ಮನುಷ್ಯನಿಗಿಂತ ನಮ್ಮ ಜೀವಿತದಲ್ಲಿ ಸಂತೋಷ ಬಯಸುವುದು ದೇವರು ಮಾತ್ರ. ಆಮೇನ್, ಹಲ್ಲೆಲೂಯಾ. ಓಕೆ, ಎಷ್ಟು ಜನರ ಹತ್ರ ಬೈಬಲ್ ತೋರಿಸ್ರಿ? ಬೈಬಲ್ ಓಕೆ, ಗಮನಿಸ್ರಿ. ದೇವರ ವಾಕ್ಯ ನಮ್ಮ ಜೀವಿತವನ್ನು ಕಟ್ಟುತ್ತದೆ. ಹಲ್ಲೆಲೂಯಾ. ದೇವರ ವಾಕ್ಯ ನಮ್ಮನ್ನು ಏನು ಮಾಡ್ತಾ ಹೇಳ್ರಿ? ಬಲಪಡಿಸೋದಕ್ಕೋಸ್ಕರ ದೇವರ ವಾಕ್ಯ ಕೇಳೋಣ. ಆಮೇನ್. ತೆಗಿರಿ, ವಾಕ್ಯ ಓದೋಣ. ಬೈಬಲ್ ಇರುವವರೆಲ್ಲರೂ ಕೂಡ ವಾಕ್ಯ ಓದೋಣ. ಯೆಶಾಯ ಬರೆದ ಪ್ರವಾದನೆ ಪುಸ್ತಕ 40ನೇ ಅಧ್ಯಾಯ 31ನೇ ವಚನ. ವಾಕ್ಯ ಓದೋಣ. ಯೆಶಾಯ 40:31. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಹೇರುವರು, ಓಡಿ ದಣಿಯರು, ನಡೆದು ಬಳಲರು. ಕಣ್ಮುಚ್ಚಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ಈ ದಿನವೂ ವಾಕ್ಯದ ಮೂಲಕ ಮಾತನಾಡಲು ಬನ್ನಿರಿ ಪವಿತ್ರ ಆತ್ಮನೆ. ಸಭೆಯಾಗಿ ಸೇರಿರುವ ನಮ್ಮೆಲ್ಲರೊಟ್ಟಿಗೆ ದೇವರೇ ನೀನು ಮಾತನಾಡು. ಎಲ್ಲರ ಜೀವಿತದಲ್ಲಿ ದೇವರೇ ನೀನು ಬಲವಾಗಿ ಇದ್ದುಕೊಂಡು ಮಾತನಾಡಿ ನೀನು ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಗೆ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ನೋಡ್ರಿ, ಪ್ರವಾದಿಗಳಲ್ಲಿ ದೊಡ್ಡ ಪ್ರವಾದಿಗಳಿದ್ದಾರೆ, ಚಿಕ್ಕ ಪ್ರವಾದಿಗಳಿದ್ದಾರೆ. ಇಲ್ಲಿ ಯೆಶಾಯ ಎನ್ನುವಂಥ ಪ್ರವಾದಿ ಹೇಳ್ತದೇನೆ, ಏನಂತ ಹೇಳ್ತಾನೆ? ಯೆಹೋವನನ್ನು ನಿರೀಕ್ಷಿಸುವವರು. ಯಾರು ನಿರೀಕ್ಷಿಸುವವರು ಹೇಳ್ರಿ? ಯಾರು ನಿರೀಕ್ಷಿಸುವವರು? ಮನುಷ್ಯರು ನಿರೀಕ್ಷಿಸುವವರ? ಯೆಹೋವನ ನಿರೀಕ್ಷಿಸುವವರ? ಇಲ್ಲಿ ಭಕ್ತನಾದ ಪ್ರವಾದಿ ಹೇಳ್ತಾನೆ, ಯೆಹೋವನನ್ನು ನಿರೀಕ್ಷಿಸುವವರು ಯಾವ ಬಲವಂತರಂತೆ? ಯಾವ ಬಲವಂತರಂತೆ? ಈಗ ಗಮನಿಸ್ರಿ, ಕೆಲವೊಬ್ಬರಿಗೆ ಸೆಕೆಂಡ್ ಹ್ಯಾಂಡ್ ಭಾಳ ಇಷ್ಟ, ಕೆಲವೊಬ್ಬರಿಗೆ ಹೊಸ ವಸ್ತುಗಳು ಭಾಳ ಇಷ್ಟ ಅಲ್ಲ? ಇಲ್ಲಿ ಕೂತಿರುವ ನಿಮ್ಮಲ್ಲಿ ಎಷ್ಟು ಜನರಿಗೆ ಹೊಸ ವಸ್ತು ತಗೋಬೇಕಂತ ಆಸೆ? ಯಾವಾಗಲೂ ಹೊಸ ವಸ್ತು ಬೇಕಂಬರೋದಿರಾ? ಎಲ್ಲರೂ ಹೊಸದು ಬಯಸ್ತಾರಲ್ಲ. ದೇವರು ನಿಜ ಅಂದರೆ ನಮ್ಮ ಪರಿಸ್ಥಿತಿ ನೋಡ್ತಾನೆ. ನಾವು ಅನ್ಕೊಂತಿದ್ದೀವಿ, ಈಗ ಇಲ್ಲೆಲ್ಲರೂ ಕೈ ಎತ್ತಿರಿ, ನೀವು ಯಾರು ಒಂದು ಸೆಕೆಂಡ್ ಹ್ಯಾಂಡ್ ಸಾಮಾನು ತಗೊಂಡಿಲ್ಲ? ಕರೆಕ್ಟ್ ಹೇಳ್ರಿ, ಒಂದು ಸೆಕೆಂಡ್ ಹ್ಯಾಂಡ್ ಸಾಮಾನು ತಗೊಂಡಿಲ್ಲ ನೀವು. ಮತ್ತು ನೀವು ಹೆಂಗೆ ಕೈ ಎತ್ತಿರಿ ನನಗೆ ಹೊಸದು ಬೇಕಂತೇಳಿ? ಅಲ್ಲ, ನಾನು ಹೊಸದು ತಗೊಂತೀನಿ, ಹೊಸದೇ ಆಸೆ ಅಂತ. ಹಲ್ಲೆಲೂಯಾ. ನಿಜವಾಗ್ಲೂ ಒಂದು ಮಾತು ಹೇಳ್ತೀನಿ, ಸೆಕೆಂಡ್ ಹ್ಯಾಂಡು ಬೈಕ್ ತಗೊಂಡಿರ್ತೀವಿ, ಸೆಕೆಂಡ್ ಹ್ಯಾಂಡು ಮನೆ ತಗೊಂಡಿರ್ತೀವಿ, ಸೆಕೆಂಡ್ ಹ್ಯಾಂಡು ಏನೋ ಮೊಬೈಲ್ಗಳು ತಗೊಂಡಿರ್ತೀವಿ, ಸೆಕೆಂಡ್ ಹ್ಯಾಂಡು ಏನೇನೋ ಹೊಟ್ಟೆಲ್ಲ ಸೆಕೆಂಡ್ ಹ್ಯಾಂಡ್ಗಳು ತಗೊಂಡಿರ್ತೀವಿ, ಹೊಸದು ತಗೊಂಡಿರ್ತೀವಿ, ಸೆಕೆಂಡ್ ಹ್ಯಾಂಡ್ ತಗೊಂಡಿರ್ತೀವಿ. ಆದರೆ ದೇವರ ವಾಕ್ಯದಲ್ಲಿ ಪ್ರವಾದಿ ಹೇಳ್ತಾನೆ, ಯೆಶಾಯ ಪ್ರವಾದಿ ಹೇಳ್ತಾನೆ, ಯೆಹೋವನನ್ನು ನಿರೀಕ್ಷಿಸುವವರು, ಅಂದರೆ ಯೆಹೋವನ ಮೇಲೆ ಭರವಸೆ ಇಡುವವರು, ಯೆಹೋವನನ್ನು ನೋಡುವವರು ಏನು ಅಂತಾರಂತೆ? ಸೆಕೆಂಡ್ ಹ್ಯಾಂಡ್ ಬಲ ಹೊಂದೋದಿಲ್ಲ ಅಂತೆ. ಸೆಕೆಂಡ್ ಹ್ಯಾಂಡು ಬಲ ಅಸಲು ದೇವರು ಕೊಡೋದಿಲ್ಲಂತೆ, ಹೊಸ ಬಲವನ್ನು ದೇವರು ಕೊಡುತ್ತಾನಂತೆ. ಆಮೇನ್, ಹಲ್ಲೆಲೂಯಾ. ಇವತ್ತು ಈ ವಾಕ್ಯ ಕೇಳುವ ನಾವು ತಿಳ್ಕೊಳ್ಬೇಕು, ದೇವರ ಆಲಯಕ್ಕೆ ಬರುವಾಗ, ದೇವರನ್ನು ಘನಪಡಿಸುವಾಗ, ದೇವರನ್ನು ನೋಡುವಾಗ, ದೇವರ ಮೇಲೆ ಭರವಸೆ ಇಡುವಾಗ ನಾವು ಯಾವ ಬಲ ಹೊಂತೇವೆ? ಯಾವ ಬಲ ಹೊಂತೇವೆ? ಹೊಸ ಬಲ ಮನುಷ್ಯನಿಗೆ ಬೇಕಾ? ಹಳೆ ಬಲ ಮನುಷ್ಯನಿಗೆ ಬೇಕಾ? ಯಾವ ಬಲ ಬೇಕು ನಿಮ್ಮೆಲ್ಲರಿಗೆ? ಹೊಸ ಬಲ ಬೇಕಂದ್ರೆ ನಾವೇನು ಮಾಡಬೇಕು? ವಾಕ್ಯದಲ್ಲಿ ಹೇಳಿದ ಹಾಗೆ ಯೆಹೋವನನ್ನು ನಿರೀಕ್ಷಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ ಪ್ರೀತಿಯುಳ್ಳ ದೇವಚಂದ್ರೆ, ಇಷ್ಟು ದಿನಗಳ ಕಾಲ
ಈ ವಾಕ್ಯ ಕೇಳುವ ನಮ್ಮ ಕೆಲವೊಬ್ಬರ ಜೀವಿತದಲ್ಲಿ ನಾವು ಕೆಲವು ಸಾರಿ ಮನುಷ್ಯರನ್ನ ನಿರೀಕ್ಷಿಸಿ ಹಳೆ ಬಲ, ಹಳೆ ಪರಿಸ್ಥಿತಿ, ಅದೇ ಹಳೆ ಪಾತ್ರೆ, ಹಳೆ ಜೀವನ ಆಗೈತೇನೋ. ಆದರೆ ಇವತ್ತು ನಾವು ವಾಕ್ಯದ ಪ್ರಕಾರ ತಿಳ್ಕೊಂಡು ದೇವರನ್ನ ನಿರೀಕ್ಷಿಸೋಣ. ಹಲ್ಲೆಲೂಯಾ. ಯಾರ ನಿರೀಕ್ಷಿಸೋಣ ಹೇಳ್ರಿ? ದೇವರ ಕಾರ್ಯವನ್ನು ನಿರೀಕ್ಷಿಸೋಣ. ಆಮೆನ್. ಆತನು ನಮ್ಮ ಜೀವಿತದಲ್ಲಿ ಹೊಸದನ್ನೇ ಮಾಡುತ್ತಾನೆ. ಹಲ್ಲೆಲೂಯಾ. ಮನುಷ್ಯನು ಕೊಡುವ ಆ ಧೈರ್ಯಕ್ಕಿಂತ ದೇವರು ಕೊಡುವ ಧೈರ್ಯ ಬಹಳ ದೊಡ್ಡದು. ಹಲ್ಲೆಲೂಯಾ. ಈ ವಾಕ್ಯ ಕೇಳುವ ನಾವೆಲ್ಲರೂ ತಿಳ್ಕೊಳ್ಬೇಕು, ಮನುಷ್ಯನ ಮೇಲೆ ಭರವಸೆ ಇಟ್ಟರೆ ಅದು ತಾತ್ಕಾಲಿಕವಾದದ್ದು. ಮನುಷ್ಯನು ಬರೇ ಉಸಿರು ನಿಂತು ಹೋದರೆ ಮಣ್ಣಿಗೆ ಹೋಗ್ಬೇಕು. ಆದರೆ ದೇವರ ವರ್ಷಗಳು ಅಸಂಖ್ಯವಾಗಿವೆ. ಆಮೇನ್. ಆತನು ಸಮಾಧಿ ಗೆದ್ದವನಾಗಿದ್ದಾನೆ. ಆಮೇನ್. ಆತನು ನಿನ್ನೆ ಇದ್ದಾಗೆ ಇವತ್ತು ನಿರಂತರವೂ ಯಾವಾಗಲೂ ಕೂಡ ಏನಾಗಿದ್ದಾನೆ? ಆತನು ಇದ್ದಾನ? ಸಮಾಧಿಯಲ್ಲಿದ್ದಾನ? ಎಲ್ಲಿದ್ದಾನ ಆತನು? ನಮ್ಮ ನಿಮ್ಮ ಜೊತೆ ವಾಸಿಸ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಾವೆಲ್ಲರೂ ಕೂಡ ತಿಳ್ಕೊಂಡ ದೇವರನ್ನು ನಿರೀಕ್ಷಿಸೋಣ. ದೇವರನ್ನು ನಿರೀಕ್ಷಿಸಿದ್ರೆ ಏನೆಲ್ಲ ಆಗ್ತವೆ ಅಂದ್ರೆ, ಇಲ್ಲಿ ವಾಕ್ಯ ಹೇಳ್ತಲ್ವಾ, ಯೆಹೋವನ ನಿರೀಕ್ಷಿಸುವವರು ಏನು ಅಂತಾರೆ? ಹೊಸ ಬಲವನ್ನು ಅಂತಾರೆ. ಆ ಬಲವು ಏನ್ ಮಾಡ್ತಂತೆ? ಹದ್ದುಗಳಂತೆ ರೆಕ್ಕೆ ಚಾಚಿ ಏನ್ ಮಾಡುತ್ತೆ? ಆರುವಂತೆ ಮಾಡುತ್ತಂತೆ. ಹಲ್ಲೆಲೂಯಾ. ಹದ್ದುಗಳು ಏನ್ ಮಾಡ್ತವೆ ಹೇಳ್ರಿ? ಕೆಳಗೆ ಆಡ್ತವ, ಮೇಲೆ ಆಡ್ತವ? ಎಷ್ಟು ಜನರು ಹದ್ದು ನೋಡ್ರಿ? ಹದ್ದು ಈಗಲ್. ಎಷ್ಟು ಜನರು ನೋಡ್ರಿ? ಈಗಲ್. ಅದೇ ಎಷ್ಟು ಜನರು ನೋಡ್ರಿ? ಅದೇನ್ ಮಾಡ್ತೀವಿ? ಕೆಳಗೆ ಆರುತ್ತಾ, ಮೇಲೆ ಆರುತ್ತಾ? ನೀವೆಲ್ಲರೂ ಕೆಳಗೆ ಇರ್ಬೇಕಂತೀರ, ಉನ್ನತ ಸ್ಥಿತಿಗೆ ಬರ್ಬೇಕಂತಿದ್ದೀರಾ? ಮಾತಾಡ್ರಿ, ಇವನ್ ನಿಮ್ಮ ಸಮಯ ಅಂತನಲ್ಲ. ಯೇಸುಸ್ವಾಮಿ ಸಾರಿ ಅವ್ರ ಮರಿಯ ಆ ತಾಯಿ ಬಂದು, ಯೇಸುಸ್ವಾಮಿ ತಾಯಿ ಬಂದು ಹೇಳ್ತಾಳೆ, ಮರಿಯಮ್ಮ ನೋಡಪ್ಪ ದ್ರಾಕ್ಷರಸ ಖಾಲಿ ಆಯಿತು ಅಂದಾಗ ಯೇಸುಸ್ವಾಮಿ ಹೇಳ್ತಾನೆ, ಅಮ್ಮ ನನ್ನ ಸಮಯ ಅವಾಗ ಬಂದಿಲ್ಲ ಯೇಸುಸ್ವಾಮಿ ಅಲ್ಲ, ಆದರೆ ಇತ್ತು ಅವಾಗ ಸಮಯ. ಅದಕ್ಕೋಸ್ಕರ ಯೇಸುಸ್ವಾಮಿ ಅದ್ಭುತ ಮಾಡ್ದ. ಇವಾಗ ಚರ್ಚೆಗೆ ಬಂದು ನೀವು ಕುಂದ್ರಿಲ್ಲ, ಈಗ ನಿಮ್ಮ ಸಮಯ, ನೀವು ಕೂಡ ಏನು ಮಾಡಬೇಕು? ಮಾತಾಡಬೇಕು. 6 ದಿನಗಳ ಕಾಲ ಎಲ್ಲರ ಹತ್ರ ಮಾತಾಡ್ರೇ ಇಲ್ಲ. ನಾನು ಹೋದ ವಾರ ಚರ್ಚಿಂದ ಕಾಲಿಟ್ಟ ಮೇಲಿಂದ ಇವತ್ತಿನವರೆಗೆ ಯಾರ ಹತ್ರ ಮಾತಾಡಿಲ್ಲ. ಮೌನಾವೃತ ಮಾಡಿ ನಮ್ಮರು ಯಾರನ್ನ ಎದುರಿಲಿ? ಯಾರು ಇಲ್ಲ. ಎಲ್ಲರೂ ಏನು ಮಾಡ್ರಿ ಹೇಳ್ರಿ? ಮಾತಾಡ್ತಾ ನೀರು ಕುಡಿಯೋದು ಮಾತಾಡೋದು. ಕೆಲವೊಬ್ರು ಅಲ್ಲ ಮಾತಾಡ್ತಾನೆ ಇರ್ತಾರೆ. ಗಮನಿಸ್ರಿ, ಈಗ ನಿಮ್ಮ ಸಮಯ, ನೀವೇನು ಮಾಡಬೇಕು? ಮಾತಾಡಬೇಕು. ಏನು ಮಾತಾಡಬೇಕು? ಮೊನ್ನೆ ಅವ್ರ ಮನೆಗ ಹಂಗಾಯ್ತು ನೋಡು, ಅದು ಮಾತಾಡ್ಬೇಕಾ? ಏನು ಮಾತಾಡ್ಬೇಕು ನಾವು? ದೇವರ ವಾಕ್ಯಗಳನ್ನು ಉಚ್ಚರಿಸುತ್ತಾ ದೇವರನ್ನ ಏನು ಮಾಡಬೇಕು? ಘನಪಡಿಸಬೇಕು. ಹಲ್ಲೆಲೂಯಾ. ನೋಡ್ರಿ ಪ್ರೀತಿಯುಳ್ಳ ದೇವ ಜನರೇ, ಯೆಹೋವನ ನಿರೀಕ್ಷಿಸುವವರು ಏನು ಮಾಡ್ತಾರಂತೆ? ಹೊಸ ಬಲವು ಅಂತಂತೆ. ಆ ಬಲವು ಹದ್ದಿನಾಗೆ ಮೇಲೆ ಹಾರಿಸುತ್ತಂತೆ. ಆಮೇನ್, ಹಲ್ಲೆಲೂಯಾ. ಆ ಬಲವು ಕೆಳಗಡೆ ಬೀಳಿಸೋದಿಲ್ಲ. ಆ ಹೊಸ ಬಲವು ಏನು ಮಾಡ್ತಾ ಹೇಳ್ರಿ? ಮೇಲೆ ಹಾರಿಸುತ್ತದೆ. ನೋಡ್ರಿ, ಒಂದು ಹದ್ದು ಮೇಲೆ ಹಾರೋದಕ್ಕೆ ಇಷ್ಟಪಡೋದು ಹೊರತಾಗಿ ಅದು ಕೆಳಗೆ ಹಾರೋದಕ್ಕೆ ಇಷ್ಟಪಡೋದಿಲ್ಲ. ಇವತ್ತು ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಯಾವಾಗಲೂ ಕೂಡ ಉನ್ನತ ಸ್ಥಿತಿಯಲ್ಲಿ ಹಾರುವಂತ ಇರಬೇಕು. ಆಮೇನ್. ಆ ರೀತಿ ಹಾರಬೇಕಂದ್ರೆ ನಾವೇನ್ ಮಾಡ್ಬೇಕಲ್ರಿ? ಯೆಹೋವನನ್ನೇ ನಿರೀಕ್ಷಿಸಬೇಕು. ಹಲ್ಲೆಲೂಯಾ. ದೇವರ ಕಾರ್ಯದ ಮೇಲೆ ಭರವಸೆ ಇಡಬೇಕು. ಆಮೇನ್. ದೇವರ ಪ್ರಭಾವನೆ ನೋಡೋದಕ್ಕೆ ಆಸೆ ಪಡಬೇಕು. ಹಲ್ಲೆಲೂಯಾ. ಯಾವಾಗಾದ್ರೆ ದೇವರನ್ನೇ ನಿರೀಕ್ಷಿಸ್ತೇವೋ ನಮ್ಮ ಕಣ್ಗಳಲ್ಲಿ ದೇವರ ಪ್ರಭಾವ ನಾವು ನೋಡುತ್ತೇವೆ. ಆಮೇನ್. ಏನ್ ನೋಡ್ತೇವೆ ನಾವು? ಎಷ್ಟು ಜನರಿಗೆ ದೇವರ ಪ್ರಭಾವ ನೋಡ್ಬೇಕಂತ ಆಸೆ ಐತೆ? ದೇವರ ಪ್ರಭಾವ, ಹಲ್ಲೆಲೂಯಾ. ದೇವರ ಪ್ರಭಾವ ಹೆಂಗಿರುತ್ತೆ ಗೊತ್ತಾ? ಮಾತು ಹೇಳ್ತೀನಿ. ಲಾಜರನು ಸತ್ತು ಹೋದ ಮೇಲೆ ಸಮಾಧಿಲಿ ಎಷ್ಟು ದಿನ ಇದ್ದೇಳ್ರಿ? ಲಾಜರನು 4 ದಿನ ಇದ್ದ ಅಲ್ಲ. 4 ದಿನ ಇದ್ದಾಗ ಟೋಟಲ್ ಆ ಊರಿನ ಜನರು, ಲಾಜರನ ಊರಿನ ಜನರು, ಮಾರ್ತಾ ಮರಿಯಳು, ಯೇಸುಸ್ವಾಮಿ ಶಿಷ್ಯರು, ಯೇಸುಸ್ವಾಮಿ ಬಂದನಂತೇಳಿ ಕೆಲವೊಬ್ರು ಕೇಳಿ ಬೇರೆ ಊರಿಂದ ಕೂಡ ಆ ಪ್ರಾಂತ್ಯಕ್ಕೆ ಬಂದಿರಬಹುದು. ಗಮನಿಸ್ರಿ, ಬಂದಾಗ ಸಮಾಧಿಯಲ್ಲಿ ಸತ್ತು 4 ದಿನ ಆಯ್ತೆ. ಯಾರಿದ್ದಾರೆ ಅಲ್ಲಿ? ಲಾಜರನಿದ್ದಾನೆ. ಈಗ ಲಾಜರನು ಅಲ್ಲಿರುವಾಗ, ಸಮಾಧಿ ಒಳಗೆ ಲಾಜರನಿರುವಾಗ ಯೇಸು ಆ ಸಮಾಧಿ ಹತ್ರ ಬಂದ ಮೇಲೆ ಏನು ಮಾಡಿದೆ ಹೇಳ್ರಿ? ಸ್ವಾಮಿ ನಿಂತುಕೊಂಡಾಗ ಗಮನಿಸ್ರಿ, ಆ ಕಲ್ಲನ್ನು ಉರುಳಿಸಂದ. ನಮ್ಮೆಲ್ಲರಿಗೂ ಗೊತ್ತಿದೆ ಏನು ಮಾಡಂತ ಹೇಳ್ರಿ? ಕಲ್ಲು ಉರುಳಿಸಂದಾಗ ಅಲ್ಲಿರುವಂಥ ಜನರೆಲ್ಲರೂ, ಸಮಾಧಿ ಮುಂದೆ ನಿಂತಿರುವಂಥ ಜನರೆಲ್ಲರೂ ಯಾರು ನೋಡಿದ್ರು ಹೇಳ್ರಿ? ದೇವರು ನೋಡಿದಾಗ ದೇವರ ಬಲ ಅವ್ರು ನೋಡಿದ್ರು, ದೇವರ ಪ್ರಭಾವ ಅವ್ರು ನೋಡಿದ್ರು. ಏನು ನೋಡಿದ್ರು ಹೇಳ್ರಿ? ಏಸು ಹೇಳಿದ, ಲಾಜರನೇ ಎದ್ದು ಹೊರಗಡೆ ಬಾ ಅಂದ ತಕ್ಷಣ ಲಾಜರ್ನಲ್ಲೇ ಇದ್ದೀನಿ ಸಮಾಧಿಯಲ್ಲೇ. ಹೆಂಗೆದ್ದು ಬಂದು ಹೇಳ್ರಿ? ಲಾಜರ್ನು ಕಟ್ಟುಗಳು ಕಟ್ಟಿತ್ತು. ಹಲ್ಲೆಲೂಯಾ.
ಲಾಜರ್ನು ಸ್ವಲ್ಪ ಕಡೆ ಹಿಂಗಂಬಕ್ಕೆ ಬರ್ತಿತ್ತ ಇಲ್ಲ ಗೊತ್ತಿಲ್ಲ, ಬಟ್ ಆದರೆ ಯೇಸು ಹೇಳಿದ ಒಂದು ಮಾತಿಗೆ ಜೀವಂತವಾಗಿ ಆ ಡೆಡ್ ಬಾಡಿ ಎದ್ದು ಹೊರಗಡೆ ಬಂತು. ಹಲ್ಲೆಲೂಯ, ಹಲ್ಲೆಲೂಯ. ಆತನ ಪ್ರಭಾವನಲ್ಲಿರುವಂಥ ಜನರಲ್ಲಿ ಏನು ಮಾಡಿದ್ರು ಹೇಳ್ರಿ? ನೋಡಿದ್ದಾರೆ. ಇವತ್ತು ನಾವೆಲ್ಲರೂ ತಿಳ್ಕೊಳ್ಬೇಕು, ಆತನ ನಿರೀಕ್ಷಿಸುವಾಗ ಅಂಥ ಪ್ರಭಾವವನ್ನು ನಾವು ನೋಡುತ್ತೇವೆ. ಆಮೇನ್, ಹಲ್ಲೆಲೂಯ. ಅಂಥ ಪ್ರಭಾವ ನೋಡ್ಬೇಕಾ ಬೇಡ? ನಮ್ಮ ಜೀವಿತದಲ್ಲಿ, ನಮ್ಮ ಸಭೆಯಲ್ಲಿರುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಅಂಥ ಪ್ರಭಾವವನ್ನು ನೋಡುವುದಕ್ಕೆ ನಾವೇನು ಮಾಡ್ಬೇಕು ಹೇಳ್ರಿ? ಆಸೆ ಪಡಬೇಕು. ಹಲ್ಲೆಲೂಯ. ಗಮನಿಸ್ರಿ, ಒಬ್ಬ ವ್ಯಕ್ತಿ ಯಾವಾಗಾದ್ರೂ ಯೆಹೋವನ ನಿರೀಕ್ಷಿಸ್ತಾನೋ ಆ ವ್ಯಕ್ತಿಗೆ ಸೈಡ್ ಎಫೆಕ್ಟ್ ಇರೋದಿಲ್ಲ. ಏನಂತ ಹೇಳಿದ್ರೆ, ಆ ವ್ಯಕ್ತಿಗೆ ಹೊಸ ಬಲ ಬರುತ್ತೆ. ಆ ಬಲವು ಬಲವಾದ ಕಾರ್ಯವನ್ನು ನಡೆಸುತ್ತದೆ. ಆಮೇನ್, ಹಲ್ಲೆಲೂಯ. ಇನ್ನೊಂದು ಮಾತು ಹೇಳ್ತೀನಿ, ಯೆಹೋವನ ನಿರೀಕ್ಷಿಸುವರು ಏನು ಮಾಡ್ತಾರೆ ಹೇಳ್ರಿ? ಹೊಸ ಬಲ ಹೊಂತಾರೆ. ಏನು ಮಾಡ್ತಾರೆ ಹೇಳ್ರಿ? ಹೊಸ ಬಲ ಹೊಂತಾರೆ. ಬೈಬಲಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ನಾಮನನ್ ಅಂತೇಳಿ ಒಬ್ಬ ಸೇನಾಧಿಪತಿ ಇದ್ದಾನೆ. ಎಷ್ಟು ಜನರಿಗೆ ಗೊತ್ತು? ನಾಮನನ್ ಅಂತ ಒಬ್ಬ ಸೇನಾಧಿಪತಿ. ಆ ಸೇನಾಧಿಪತಿ ಬಹಳ ಬಲಿಷ್ಠನು. ಆದರೆ ಆ ಸೇನಾಧಿಪತಿಗೆ ಒಂದು ರೋಗ ಇರುತ್ತೆ. ಏನು ರೋಗ ಅದು? ಕುಷ್ಠರೋಗ. ಕುಷ್ಠರೋಗ ಇದ್ದಾಗ ಗಮನಿಸ್ರಿ, ಆ ವ್ಯಕ್ತಿ ಸ್ಟಾರ್ಟಿಂಗು ಎಲಿಷನ್ ಏನು ಮಾಡ್ತಾನೆ? ನಿರೀಕ್ಷಿಸ್ತಾನೆ. ಎಲಿಷನನ್ನು ಬಂದು ಮುಟ್ಟಿದ್ರೆ ಸಾಕು, ಎಲಿಷನು ಬಂದು ನನ್ನ ಮೇಲೆ ಕೈ ಇಟ್ಟರೆ ಸಾಕು, ನಾನು ವಾಸಿ ಆಗ್ತಿದ್ದೆ. ದೊಡ್ಡ ಮೇಧಾವ ಮಾಡ್ದಂಗೆ ಮಾಡಿ ಎಲಿಷ ಒಳಗೆ ಕುಂತಾನಂತೇಳಿ ಸಿಟ್ಟಾಗಿ ಹೋಗ್ತಾ ಇರ್ತಾನೆ. ಆದರೆ ಎಲಿಷನ್ ಒಂದು ಮಾತು ಹೇಳಿರ್ತಾನೆ, ನೀನು ಯೋರ್ದಾನ್ ಒಳಗೆ ಏನು ಮಾಡು? 7 ಸಾರಿ ಮುಳುಗಬೇಕು. ಏನು ಮಾಡಬೇಕು? ಎಷ್ಟು ಸಾರಿ? 7 ಸಾರಿ ಮುಳುಗಬೇಕಂತ. ಯಾವಾಗಾದರೆ ಈ ಮಾತನ್ನು ಆ ನಾಮನನ್ನು ಸ್ನೇಹಿತರು ಕೂಡ ಹೇಳ್ತಾರೆ, ನೋಡಪ್ಪ ನಾಮನೇ, ಎಲಿಷ ನಿನಗೆ ಬಂದು ಮುಟ್ಟಿ ನಿನಗೆ ಅದು ಕೊಡು ಇದು ಕೊಡು ಹಂಗೆ ಮಾಡಿ ಹಿಂಗೆ ಮಾಡಿದ್ರೆ ಮಾಡ್ತಿದ್ದೆ, ಅಷ್ಟು ದೊಡ್ಡ ಕೆಲಸ ಏನು ಹೇಳಿಲ್ಲ ನಿನಗೆ. ಆಫ್ಟರ್ ಆಲ್ ಏನು ಮಾಡೋ? 7 ಸಾರಿ ಏನು ಮಾಡಿ ನೀನು ಯೋರ್ದಾನ್ ಹೊಳೆಯಲ್ಲಿ ಮುಳುಗಿದ್ರೆ ಏನಾಗುತ್ತೀಯಾ? ಸ್ವಸ್ಥಾಗ್ತಿ ನೋಡೋಣ. ಹಲ್ಲೆಲೂಯ, ಹೌದಲ್ಲ? ಇದು ದೇವರ ಮಾತಾಗಿರ್ಬೋದು, ಎಲಿಷನ್ ಹೇಳಿರೋದು ಅಂಥೇಳಿ ಹೋಗಿ ಏನು ಮಾಡ್ತಾನೆ? ನಾಮನನು ಮುಳುಗ್ತಾನೆ. ಏನು ಮಾಡ್ತಾನೆ ಹೇಳ್ರಿ? ಎಷ್ಟು ಸಾರಿ? 7 ಸಾರಿ. 7 ಸಾರಿ ಮುಳುಗಿದಾಗ ನಾಮನನ ದೇಹವೇನಾಯ್ತು ಹೇಳ್ರಿ? ಕೂಸು. ನಾಮನನಿಗೆ ದೇವರು ಕೂಸಿನ ದೇಹವನ್ನು ಕೊಟ್ಟಂತೆ. ಯಾಕೆ? ದೇವರ ಬಲ ಹೊಸದ್ರೆ, ಹಳೆಯದಲ್ಲ. ಆಮೇನ್. ಯೆಹೋವನ ಮೇಲೆ ನಿರೀಕ್ಷೆ ಇಡುವವರು, ಯೆಹೋವನ ಮೇಲೆ ನಂಬಿಕೆ ಇಡುವವರು, ಯೆಹೋವನನ್ನೇ ಹಿಂಬಾಲಿಸುವವರು, ದೇವ ಸೇವಕರ ಮಾತನ್ನು ಕೇಳಿ ಹಿಂಬಾಲಿಸುವವರು ಹೊಸ ಬಲವನ್ನು ಹೊಂದುತ್ತಾರೆ. ಯಾಕಂದ್ರೆ ಆತನ ಮಾತುಗಳು ನಮಗೆ ಬಲವನ್ನು ಕೊಡುತ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಯಾವಾಗಾದ್ರೆ ಆ ಹೊಸ ಬಲ ಬರುತ್ತದೋ ಇದ್ದಾಗೆ ಇರೋದಿಲ್ಲ ನಾವು. ಆಮೇನ್. ನಮ್ಮ ಸ್ಥಿತಿ ಇದ್ದಾಗೆ ಇರೋದಿಲ್ಲ, ಅದ್ದಿನಾಗೆ ಮೇಲಕ್ಕೆ ಹಾರುತ್ತೇವೆ. ಆಮೇನ್, ಹಲ್ಲೆಲೂಯ. ಯಾರು ನಮ್ಮನ್ನು ನಾಶ ಮಾಡದಾಗೆ, ಯಾರ ಕೈಗೆ ಸಿಗದಾಗೆ ದೇವರು ನಮ್ಮನ್ನು ಉನ್ನತ ಸ್ಥಾನದಲ್ಲಿ ಇಡುತ್ತಾನೆ. ಆಮೇನ್. ಯಾಕಂದ್ರೆ ಆತನ ಬಲವು ಹೊಸ 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 ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡುತ್ತದೆ. ಹಲ್ಲೆಲೂಯ. ಅದಕ್ಕೋಸ್ಕರ ಆ ದಿನ ಹಾಗೆ ನಾವು ಆರ್ಬೇಕಂದ್ರೆ ಯೆಹೋವನ ನಿರೀಕ್ಷಿಸಬೇಕು. ಮತ್ತೆ ಹೇಳ್ತಲ್ಲ ಮುಂದೆ ಏನಂತ ಹೇಳ್ತೆ? ಏರುವರು ಓಡಿ ದಣಿಯರು. ಹಲ್ಲೆಲೂಯ. ಈಗ ನಾವೆಲ್ಲರೂ ತಿಳ್ಕೊಳ್ಬೇಕು, ಯೆಹೋವನ ನಿರೀಕ್ಷಿಸಿದ್ರೆ ಓಡಿದ್ರು ಕೂಡ ನಾವೇನಾಗಲ್ಲಂತೆ? ದಣಿಯೋದಿಲ್ಲ ಅಂತೆ. ಇಲ್ಲಿಂದ ನಿಮ್ಮ ಮನೆಗಳು ಇಲ್ಲಿಂದ ರನ್ನಿಂಗ್ ರೇಸ್ ಮಾಡ್ರಿ, ಓಡ್ರಿ. ಓಡಿದಾಗ ಏನಾಗುತ್ತೆ ಹೇಳ್ರಿ? ನಿಮಗೆ ಆಯಾಸ ಬರುತ್ತೆ. ಏನು ಬರುತ್ತೆ? ಆದರೆ ಈ ಜೀವನ ಯಾತ್ರೆಯಲ್ಲಿ ನೀನು ಏನು ಮಾಡ್ಕೊಳ್ಬೇಕು, ನಿನ್ನ ಜೀವಿತದಲ್ಲಿ ಯಾವ ರೀತಿ ಇರಬೇಕಂತ ಆಸೆ ಪಟ್ಟು ಆ ಕೆಲಸಗಳನ್ನು ಮಾಡಲು ಓಡ್ತಾ ಇದೆಯೋ, ಖಂಡಿತ ದೇವರನ್ನು ನಿರೀಕ್ಷಿಸಿ ಓಡು. ದೇವರು ನಿನ್ನನ್ನು ದಣಿಯದ ಹಾಗೆ ಬಲಪಡಿಸುತ್ತಾನೆ. ಆಮೇನ್, ಹಲ್ಲೆಲೂಯ. ಮತ್ತೆ ನಡೆದು ಕೂಡ ಬಳಲಿ ಹೋಗೋದಿಲ್ಲ. ಹಲ್ಲೆಲೂಯ. ಕೆಲವೊಬ್ರು ನೋಡ್ರಿ, ನಡೆದು ಸಾಕಾಯ್ತು ಎಲ್ಲನೂ ಕೂತ್ಕೊಳ್ಳೋಣ ಅಂತಿರ್ತಾರೆ ಅಲ್ಲ. ಆದರೆ ಈ ಆತ್ಮಿಕ ಜೀವಿತದಲ್ಲಿ ದೇವರ ಮೇಲೆ ನಾವು ನಿರೀಕ್ಷೆ ಇಟ್ಟಾಗ, ಆತನನ್ನೇ ನೋಡುವಾಗ, ನಾವು ಈ ಜೀವಿತದಲ್ಲಿ ಎಷ್ಟೇ ಅನಾನುಕೂಲತೆ ಬಂದರೂ ನಾವು ಮುಂದೆ ನಡೀತಾ ಹೋದರೆ ನಾವು ಬಳಲಿ ಹೋಗೋದಿಲ್ಲ. ದೇವರು ನಮ್ಮನ್ನು ಬಲಪಡಿಸುತ್ತಾನೆ. ಆಮೇನ್, ಹಲ್ಲೆಲೂಯ. ಅದಕ್ಕೋಸ್ಕರ ಈ ಯೆಶಾಯ ಬರೆದ ಪ್ರವಾದನೆ ಪುಸ್ತಕ ಹೆಡ್ಲೈನ್ ನಾವು ನೋಡುವುದಾದ್ರೆ, ಯೆಹೋವನು ಬಳಲಿದವರನ್ನು ಬಲಪಡಿಸುವುದಂತೇಳಿ ಹೆಡ್ಲೈನ್ ಇದೆ. ಹಲ್ಲೆಲೂಯ, ಹಲ್ಲೆಲೂಯ. ಈಗ ನಾನು ನಿಮ್ಮೆಲ್ಲರಿಗೆ ಕೆಲವೊಂದು ಮಾತುಗಳು ಬೇಗ ಮುಗಿಸ್ಬಿಡ್ತೇನೆ. ದೇವರು ಬಲಹೀನರನ್ನು ಏನು ಮಾಡ್ತಾನೆ ಹೇಳ್ರಿ? ಬಲಪಡಿಸ್ತಾನೆ. ಆದರೆ ನಿಮ್ಮ ಕಣ್ಣುಗಳು ದೇವರನ್ನೇ ನಿರೀಕ್ಷಿಸಬೇಕು. ಹಲ್ಲೆಲೂಯ. ನಿಮ್ಮ ಕಣ್ಣುಗಳು ಯಾರು ನಿರೀಕ್ಷಿಸಬೇಕು ಹೇಳ್ರಿ? ದೇವರನ್ನ ನಿರೀಕ್ಷಿಸಬೇಕು. ಒಬ್ಬ ವ್ಯಕ್ತಿ ಯಾವಾಗ ದೇವರನ್ನ ನಿರೀಕ್ಷಿಸ್ತಾನೆ ಹೇಳ್ರಿ? ಒಬ್ಬ ವ್ಯಕ್ತಿ ಯಾವಾಗ ದೇವರನ್ನ ನಿರೀಕ್ಷಿಸ್ತಾನೆ? ಎಲ್ಲ ಚೆನ್ನಾಗಿದ್ದಾಗ
ದೇವರು ಬೇಡ, ಹೌದಾ ಇಲ್ಲ? ಅವನಿಗೆ ಕಷ್ಟ ಸಂಕಟ ರೋಗ ಬಂದಾಗ ಏನು ಮಾಡ್ತಾನೆ ಹೇಳ್ರಿ? ದೇವ್ರನ್ನ ನಿರೀಕ್ಷಿಸ್ತಾನೆ. ಹಲ್ಲೆಲೂಯಾ. ಹೌದು, ಎಲ್ಲರ ಅದೇ ಪರಿಸ್ಥಿತಿಯಲ್ಲಿ ಇವತ್ತು. ಬೈಬಲ್ ಚರಿತ್ರೆ ಗಮನಿಸಿದ್ರು ಕೂಡ ಅದೇ. ಕಷ್ಟ ಬಂದಾಗನೇ, ಅವರಿಗೆ ಅನಾನುಕೂಲತೆ ಇದ್ದಾಗನೇ, ಅವರಿಗೆ ಎಲ್ಲ ತಡೆಗಳಿಗೆ ಎದುರಾದಾಗನೇ ಏನು ಮಾಡಿದ್ರು ಅವರು? ದೇವರನ್ನ ನಿರೀಕ್ಷಿಸಿದ್ದಾರೆ. ದೇವ್ರು ಏನು ಮಾಡಿದಾನೆ? ಅವರಿಗೆ ಬಲ ಕೊಟ್ಟಿದ್ದಾನೆ ಅಲ್ಲ. ಈಗ ನಾವೆಲ್ಲರೂ ತಿಳ್ಕೊಳ್ಳೋ ಪ್ರೀತಿಯುಳ್ಳ ದೇವಚಂದ್ರೆ, ಮನುಷ್ಯನು ಕಷ್ಟ ಬಂದಾಗ ಏನು ಮಾಡ್ತಾನೆ ಹೇಳ್ರಿ? ದೇವ್ರನ್ನ ನಿರೀಕ್ಷಿಸ್ತಾನೆ. ಆದರೆ ಬೈಬಲಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿಯ ಜೀವಿತದಲ್ಲಿ ಆತ್ಮಿಕತೆ ಐತೆ. ಆ ವ್ಯಕ್ತಿಯ ಜೀವಿತದಲ್ಲಿ ಗಮನಿಸಿರಿ, ಆತ್ಮಿಕತೆ ಇದ್ದರೂ ಕೂಡ ಆ ವ್ಯಕ್ತಿ ಏನು ಮಾಡ್ತಾನೆ ಗೊತ್ತಾ? ದೇವರನ್ನ ನಿರೀಕ್ಷಿಸದೆ ಲೋಕವನ್ನು ನಿರೀಕ್ಷಿಸ್ತಾನೆ. ನಿರೀಕ್ಷಿಸಿ ತಾನು ಸತ್ತು ಹೋಗ್ತಾನೆ. ಏನು ಮಾಡ್ತಾನೆ ಹೇಳ್ರಿ? ಸತ್ತು ಹೋಗ್ತಾನೆ. ತೆಗಿರಿ, ವಾಕ್ಯ ಓದೋಣ. ರೂತು 1ನೇ ಅಧ್ಯಾಯ 1ನೇ ವಚನ. ವಾಕ್ಯ ಓದೋಣ ಬೇಗ. ರೂತಳ ಪುಸ್ತಕ 1ನೇ ಅಧ್ಯಾಯ 1ನೇ ವಚನ. ನ್ಯಾಯಸ್ಥಾಪಕರು ಆಳುತ್ತಿದ್ದಾಗ ದೇಶದಲ್ಲಿ ಬರ ಬಂದಿದ್ದರಿಂದ ಯಹೂದ ಪ್ರಾಂತದ ಬೆತ್ಲೆಹೇಮಿನವನೊಬ್ಬನು ತನ್ನ ಹೆಂಡತಿ, 2 ಕುಮಾರರು ಇವರ ಸಹಿತವಾಗಿ ಮೋವಾಬ್ ದೇಶದಲ್ಲಿ ವಾಸ ಮಾಡಬೇಕೆಂದು ಹೋದರು. ಹಲ್ಲೆಲೂಯಾ. ಏನು ಮಾಡಿದ್ರು? ಹೊರಟು ಹೋದರು. ಇಲ್ಲಿ ನಾವು ವಾಕ್ಯ ನೋಡ್ತಿದ್ದೀವಲ್ವಾ, ಯಹೂದ ದೇಶದಲ್ಲಿ ಎಲಿಮೆಲೆಕನ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ. ಎಸ್ಪೆಷಲಿ ಈ ಎಲಿಮೆಲೆಕನು ಆತ್ಮೀಯನೇ. ಈ ಎಲಿಮೆಲೆಕನ ಯಾರು ಹೇಳ್ರಿ? ಆತ್ಮೀಯನೇ. ಮೊದಲು ಭಕ್ತಿ ಮಾಡುವವನೇ, ಮೊದಲು ಪ್ರಾರ್ಥನೆ ಮಾಡುವವನೇ. ಬೆತ್ಲೆಹೇಮಿನಲ್ಲಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಫ್ರಾತದ ಬೆತ್ಲೆಹೇಮ್ನಲ್ಲಿ ಈ ಎಲಿಮೆಲೆಕನಿದ್ದಾನೆ. ಈ ಎಲಿಮೆಲೆಕನ ಕಾಲಾವಧಿ ನಾವು ಗಮನಿಸುವುದಾದ್ರೆ, ಅವತ್ತು ಅರಸರಿದ್ದಿಲ್ಲ. ಇಸ್ರಾಯೇಲರಿಗೆ ಅವತ್ತು ಯಾರಿದ್ದಿಲ್ಲ ಹೇಳ್ರಿ? ಅರಸರಿದ್ದಿಲ್ಲ. ಯಾರಿದ್ರು ಗೊತ್ತಾ? ನ್ಯಾಯಸ್ಥಾಪಕರಿದ್ರಿ. ಯಾರಿದ್ರು? ನ್ಯಾಯಸ್ಥಾಪಕರಿದ್ರು. ನ್ಯಾಯಸ್ಥಾಪಕರ ಆಳ್ವಿಕೆಯಲ್ಲಿ ಗಮನಿಸಿ, ಈ ಜನರಿಗೆ ಬರ ಬಂತು. ಏನು ಬಂತು ಹೇಳ್ರಿ? ಬರ ಬಂತ. 1ನೇ ವಚನದಲ್ಲಿ ಹೇಳ್ತಲ್ಲ, ನ್ಯಾಯಸ್ಥಾಪಕರು ಆಳುತ್ತಿದ್ದ ದೇಶದಲ್ಲಿ ಬರ ಬಂದಿದ್ದರಿಂದ. ಇಷ್ಟಕ್ಕೆ ಆ ದೇಶದಲ್ಲಿ ಯಾಕೆ ಬರ ಬಂತು? ಇವತ್ತು ಈ ವಾಕ್ಯ ಕೇಳುವ ನಮ್ಮ ಕುಟುಂಬಗಳಲ್ಲಿ ಯಾಕೆ ಕಷ್ಟಗಳು ಬರ್ತಾ ಇದೆ? ಯಾಕೆ ಅನಾನುಕೂಲತೆ ಬರ್ತಾ ಇದೆ? ಯಾಕೆ ಹೋರಾಟಗಳು ಬರ್ತಾ ಇದೆ? ನಾವು ತಿಳ್ಕೊಂಡು. ಹಲ್ಲೆಲೂಯಾ. ಈಗ ಈ ಬೆತ್ಲೆಹೇಮ್ನಲ್ಲಿ ಟೋಟಲ್ ಆ ಯಹೂದ ಪ್ರಾಂತದಲ್ಲಿ ಯಾಕೆ ಬರ ಬಂತಂದ್ರೆ, ತೆಗೆದು ವಾಕ್ಯ ಓದೋಣ. ನ್ಯಾಯಸ್ಥಾಪಕರು 21ನೇ ಅಧ್ಯಾಯ 25ನೇ ವಚನ ಓದೋಣ ಬೇಗ. ನ್ಯಾಯಸ್ಥಾಪಕರು 21ನೇ ಅಧ್ಯಾಯ 25ನೇ ವಚನ ನೋಡ್ರಿ. ಆ ಕಾಲದಲ್ಲಿ ಇಸ್ರಾಯೇಲರೊಳಗೆ ಅರಸನಿರಲಿಲ್ಲ. ಆ ಕಾಲದಲ್ಲಿ ಯಾರಿರಲಿಲ್ಲ ಹೇಳ್ರಿ? ಇಸ್ರಾಯೇಲಿನಲ್ಲಿ ಅರಸನಿರಲಿಲ್ಲ. ಇಲ್ಲೈತೆ ನೋಡ್ರಿ, ಪ್ರತಿಯೊಬ್ಬನು ತನ್ನ ಮನಸ್ಸಿಗೆ ಬಂದಂತೆ ನಡೆಯುತ್ತಿದ್ದನು. ಹಲ್ಲೆಲೂಯಾ. ಅಂದ್ರೆ ಗಮನಿಸ್ರಿ, ಹೇಳರು ಕೇಳರು ಯಾರು ಇಲ್ಲದೆ ಇರುವಾಗ ಏನಾಗಿದೆ? ತಮ್ಮ ಮನಸ್ಸಿಗೆ ಬಂದಂತೆ ಇಸ್ರಾಯೇಲರು ಏನು ಮಾಡ್ತಾರೆ? ನಡ್ಕೊಳ್ತಾ ಇದ್ದಾರೆ. ಯಾಕೆ ಅವರಿಗೆ ಬರ ಬಂತಂದ್ರೆ, ಹೇಳರು ಕೇಳರು ಇಲ್ಲದ ಕಾರಣ. ಅಂದ್ರೆ ಅರ್ಥ ಮಾಡ್ಕೊಳ್ಬೇಕು, ಅಲ್ಲೊಂದು ದೊಡ್ಡ ಯುದ್ಧ ನಡೆಯುತ್ತೆ. ಒಬ್ಬ ಬೆನ್ಯಾಮೀನರ ಮೇಲೆ 11 ಕುಲದವರು ಸೇರಿ ಯುದ್ಧ ಮಾಡ್ತಾರೆ. ಉಪವಾಸ ಮಾಡಿ ಬೆನ್ಯಾಮೀನದವ್ರನ್ನ ಸೋಲಿಸ್ತಾರೆ. ಸೋಲಿಸಿದ ಮೇಲೆ ಮತ್ತೆ ಇಲ್ಲಿ ಕೆಲವೊಂದು ಒಪ್ಪಂದಗಳು ಆಗ್ತವೆ. ಅದಾದ ಮೇಲೆ ಇಸ್ರೇಲಿಗೆ ಅರಸನಿಲ್ಲಲ್ಲ, ಇಷ್ಟಾನುಸಾರವಾಗಿ ಜೀವಿಸುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಹಲ್ಲೆಲೂಯಾ. ಏನು ಮಾಡ್ತಾರೆ? ಇಷ್ಟಾನುಸಾರವಾಗಿ ಅಂದರೆ ಅಲ್ಲಿ ವಾಕ್ಯ ಹೇಳ್ತು ನೋಡ್ರಿ, ಪ್ರತಿಯೊಬ್ಬನು ತನ್ನ ಮನಸ್ಸಿಗೆ ಬಂದಂತೆ ಏನು ಮಾಡ್ತೀನಂತೆ? ನಡೆಯುತ್ತಿದ್ದನು. ಇವತ್ತು ಕೂಡ ಇಲ್ಲಿ ವಾಕ್ಯ ಕೇಳುವ ನೀವು ನಿಮ್ಮ ಮನಸ್ಸಿಗೆ ಬಂದಂಗೆ ನಡೀತೀರಾ ಅಥವಾ ಬೇರೆ ಮನಸ್ಸಿಗೆ ಬಂದಂಗೆ ನಡೀತೀರಾ ಹೇಳ್ರಿ? ನೀವು ಯಾರ ಮನಸ್ಸಿನಂಗೆ ನಡೀತದ್ರಿ? ನಾವಾ? ಯಾರ ಮನಸ್ಸಿನಂಗಿಲ್ಲ, ನಮಗೆ ಮನಸ್ಸೇ ಇಲ್ಲ ಅಂತಾರೆ ಕೆಲವರು. ಹಲ್ಲೆಲೂಯಾ. ಈಗ ಇಲ್ಲಿ ವಾಕ್ಯ ಕೇಳುವ ನಾವು ತಿಳ್ಕೊಳ್ಬೇಕು, ಆ ಯಹೂದದ ಪ್ರಾಂತದಲ್ಲಿ ಯಾಕೆ ಬರ ಬಂತಂದ್ರೆ, ಆ ಜನರೆಲ್ಲರೂ ಕೂಡ ತಮ್ಮ ಮನಸ್ಸಿಗೆ ಬಂದಂತೆ ನಡೆಯುತ್ತಿದ್ದರಿಂದ ಏನಾಯ್ತು ಗೊತ್ತಾ? ಬರ ಬಂತು. ಹಲ್ಲೆಲೂಯಾ. ಏನು ಬಂತ ಹೇಳ್ರಿ? ಬರ ಬಂತು. ಈಗ ಗಮನಿಸ್ರಿ, ಒಂದು ಮಾತು ಹೇಳ್ತೀನಿ. ದೇವರು ಇಸ್ರಾಯೇಲರನ್ನ ಏನು ಮಾಡಿದಾನೆ ಹೇಳ್ರಿ? ಬಲಪಡಿಸಿ ನಡೆಸಿದ್ದಾನೆ. ದೇವರು ಏನು ಮಾಡಿದಾನೆ? ಇಸ್ರಾಯೇಲರನ್ನ ಬಲಪಡಿಸಿ ನಡೆಸಿದ್ದಾನೆ. ಹಲ್ಲೆಲೂಯಾ. ದೇವರವ್ರನ್ನ ಬಲಪಡಿಸಿ ನಡೆಸಿದ್ದಾನೆ. ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ, ಇಸ್ರಾಯೇಲರು ಉಪವಾಸ ಪ್ರಾರ್ಥನೆ ಮಾಡಿದೆ. ಇವಾಗ ಗೊತ್ತಾ? ಉಪವಾಸ ಪ್ರಾರ್ಥನೆ ಟೋಟಲ್ 11 ಜನರೆಲ್ಲರೂ ಕಲಿತು ಏನು ಮಾಡ್ತಾರೆ ಹೇಳ್ರಿ? ಪ್ರಾರ್ಥನೆ ಮಾಡ್ತಾರೆ. ಈ ಬೆನ್ಯಾಮೀನನ್ನು ಸೋಲ್ಸಕ ಉಪವಾಸ ಪ್ರಾರ್ಥನೆ ಮಾಡ್ತಾರೆ ಅವರು ಸಾಯಂಕಾಲವರೆಗೆ. ಎಷ್ಟುವರೆಗೆ? ಸಾಯಂಕಾಲವರೆಗೆ ಉಪವಾಸ ಪ್ರಾರ್ಥನೆ ಮಾಡ್ತಾರೆ. ಹಲ್ಲೆಲೂಯಾ. ನೋಡ್ರಿ, ಪ್ರಾರ್ಥನಾತ್ಮ ಇದೆ, ಪ್ರಾರ್ಥನೆ ಮಾಡೋದು ಗೊತ್ತಿದೆ. ಆದರೂ ಕೂಡ ಇವ್ರೇನು ಮಾಡಿದ್ದಾರೆ?
ತಮ್ಮ ಮನಸ್ಸಿಗೆ ಬಂದಂತೆ ನಡೆದುಕೊಂಡು ಏನಾದ್ರು ಹೇಳ್ರಿ, ಬರ ತಂದುಕೊಂಡ್ರು. ಏನು ತಂದುಕೊಂಡ್ರು ಹೇಳ್ರಿ? ಬರ, ಕಷ್ಟ, ಹಲ್ಲೆಲೂಯಾ, ಕಣ್ಣೀರು, ವೇದನೆ, ಆಕ್ರಂದನೆ ತಂದುಕೊಂಡ್ರು. ಹಲ್ಲೆಲೂಯಾ. ಇವತ್ತು ನಾವು ತಿಳ್ಕೊಳ್ಳೋಣ, ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಬರ ಸುಮ್ಮನೆ ಬರೋದಿಲ್ಲ. ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಕಷ್ಟಗಳು ಸುಮ್ಮನೆ ಬರೋದಿಲ್ಲ. ತೆಗಿರಿ ವಾಕ್ಯ ಓದೋಣ. ಯೋಬ 5ನೇ ಅಧ್ಯಾಯ 6ನೇ ವಚನ ಓದ್ರಿ. ಕೇಡು ಉದ್ಭವಿಸುವುದು ಮಣ್ಣಿನಿಂದಲ್ಲ. ಅಂದ್ರೆ ಕಷ್ಟಗಳು ಮಣ್ಣಿಂದ ಬರೋದಿಲ್ಲ ಅಂತೆ. ಮತ್ತೆ ಶ್ರಮೆಯು ಭೂಮಿಯಿಂದ ಮೊಳೆಯೋದಿಲ್ಲ. ಅಂದ್ರೆ ಅದರ ಅರ್ಥ ಏನು? ಮಣ್ಣಿನಿಂದ ಬರೋದಿಲ್ಲ ಕೇಡು, ವಿಪತ್ತುಗಳು ಏನಾಗೋದಿಲ್ಲ, ಮಣ್ಣಿನಿಂದ ಬರೋದಿಲ್ಲ. ಮತ್ತೆ ಶ್ರಮೆಗಳು ಭೂಮಿಯಿಂದ ಏನಾಗಲ್ಲ, ಬೆಳೆಯೋದಿಲ್ಲ ಅಂತೆ. ಆದರೆ ಯಾಕೆ ಬರ್ತವೆ? ನಮ್ಮ ಮನಸ್ಸಿನ ಪ್ರಕಾರ, ನಮ್ಮ ಇಷ್ಟಾನುಸಾರವಾಗಿ ನಾವು ನಡೆಯುವಾಗ ಏನಾಗುತ್ತೆ ಹೇಳ್ರಿ? ಕೇಡುಗಳು, ಸಂಕಟಗಳು ಬರುತ್ತವೆ. ಅದೇ ರೀತಿಯಲ್ಲಿ ಇಲ್ಲಿ ಗಮನಿಸ್ರಿ, ಈ ಎಲಿಮೆಲೆಕನು ಕಾಲಾವಧಿಯಲ್ಲಿ ಗಮನಿಸ್ರಿ, ಬರ ಬಂತು. ಎಂಥ ಬರ? ಘೋರವಾದ ಬರ. ಈ ಬರ ಬಂದಾಗ ಗಮನಿಸ್ರಿ, ಎಲಿಮೆಲೆಕನು ಎಲ್ಲಿಗೆ ಬರ್ಬೇಕಂತ ಆಸೆ ಪಟ್ಟ ಹೇಳ್ರಿ? ಎಲ್ಲಿಗೆ ಬರ್ಬೇಕಂತ ಆಸೆ ಪಟ್ಟ? ಮೋವಾಬ್ ದೇಶಕ್ಕೆ ಬರ್ಬೇಕಂತ ಆಸೆ ಪಟ್ಟ. ಅಂದ್ರೆ ಈ ವ್ಯಕ್ತಿ ಗಮನಿಸ್ರಿ, ಸುತ್ತಮುತ್ತಲಿನ ಜನರು ಅಲ್ಲೇ ಬೆತ್ಲೆಹೇಮ್ನಲ್ಲಿ ಇರುವುದಕ್ಕೆ ಆಸೆ ಪಟ್ಟಿದ್ರು. ಆದರೆ ಎಲಿಮೆಲೆಕನು ಮಾತ್ರ ಚೆನ್ನಾಗಿ ಬಾಳಿ ಬದುಕಬೇಕಂತೇಳಿ ಮೋವಾಬ್ ದೇಶವನ್ನು ನಿರೀಕ್ಷಿಸಿದನು. ಹಲ್ಲೆಲೂಯಾ. ಎಲಿಮೆಲೆಕನು ಏನ್ ಮಾಡಿದಾನೆ? ಮೋವಾಬ್ ದೇಶವನ್ನು ನಿರೀಕ್ಷಿಸಿದ್ದಾನೆ. ಮೋವಾಬ್ ದೇಶಕ್ಕೆ ಹೋದ ಎಲಿಮೆಲೆಕನು, ತಾನು, ತನ್ನ ಮಕ್ಕಳು, ತನ್ನ ಹೆಂಡತಿ ಮೋವಾಬ್ ದೇಶಕ್ಕೆ ಹೋದ್ರು. ಯಾಕೆ? ಈ ಬೆತ್ಲೆಹೇಮ್ನಲ್ಲಿ ಬರ ಇದೆ. ಈಗ ಈ ಬರದಲ್ಲಿದ್ರೆ ನಾವು ಸಾಯ್ತೇವೆ, ನಮಗೆ ಕಷ್ಟ, ನಮಗೆ ಕಣ್ಣೀರು, ನಮಗೆ ವೇದನೆ ಅಂತ ಹೇಳಿ ಇವ್ರು ತಿಳ್ಕೊಂಡು ಎಲ್ಲಿಗೋದ್ರು ಹೇಳ್ರಿ? ಎಲ್ಲಿಗೋದ್ರು? ಮೋವಾಬ್ ದೇಶಕ್ಕೆ ಹೋದ್ರು. ಯಾವಾಗಾದ್ರೆ ಮೋವಾಬ್ ದೇಶಕ್ಕೆ ಹೋದ್ರು, ಬಾಳಿ ಬದುಕಬೇಕಂತ ಅನ್ಕೊಂಡಿರುವ ಎಲಿಮೆಲೆಕನು ಏನಾದ ಹೇಳ್ರಿ? ಸತ್ತು ಹೋದ. ನೋಡ್ರಿ, ಆ ವ್ಯಕ್ತಿ ಮೋವಾಬ್ ದೇಶವನ್ನು ನಿರೀಕ್ಷಿಸಿದ. ಹೊಸ ಬಲ ಬಂತ? ಹೊಸ ಬಲ ಬಂದತಾ? ಇಲ್ಲ ರೀ, ಬರಲಿಲ್ಲ. ಏನಾಯ್ತು? ಸತ್ತೇ ಹೋದ. ಬಾಳಿ ಬದುಕಬೇಕು, ಇಲ್ಲಿದ್ರೆ ಬರ, ಇಲ್ಲಿದ್ರೆ ಕಷ್ಟ, ಇಲ್ಲಿದ್ರೆ ಕಣ್ಣೀರು, ಇಲ್ಲಿದ್ರೆ ವೇದನೆ, ಇಲ್ಲಿದ್ರೆ ಎಲ್ಲ ಶ್ರಮೆಗಳೇ ನಮಗೆ ಅಂತ ಹೇಳಿ ಚೆನ್ನಾಗಿ ಇರ್ಬೇಕಂತ ಮೋವಾಬ್ ದೇಶಕ್ಕೆ ಹೋದ. ಮೋವಾಬ್ ದೇಶವನ್ನು ನಿರೀಕ್ಷಿಸಿದ, ಲೋಕವನ್ನು ನಿರೀಕ್ಷಿಸಿದ, ಆತ್ಮೀಯತೆಯನ್ನು ಬಿಟ್ಟು, ಬೆತ್ಲೆಹೇಮಿನ ಸಹವಾಸವನ್ನು ಬಿಟ್ಟು, ಪ್ರಾರ್ಥನೆ ಬಿಟ್ಟು, ವಾಕ್ಯವನ್ನು ಬಿಟ್ಟು, ಎಲ್ಲವನ್ನು ಬಿಟ್ಟು, ಪ್ರಾರ್ಥನೆ ಇಲ್ಲದ ಕಡೆಗೆ ಏನ್ ಮಾಡ್ದ ಹೇಳ್ರಿ? ಎಲಿಮೆಲೆಕನು ಹೋದ. ಪ್ರಾರ್ಥನೆ ಇಲ್ಲದ ಕಡೆಯಲ್ಲಿ ಏನಿರುತ್ತೆ ಗೊತ್ತಾ? ಸೈತಾನನ ಪ್ರಭಾವ ಬಹಳ ವೇಗವಾಗಿ ನಡೆಯುತ್ತದೆ. ಹಲ್ಲೆಲೂಯಾ. ಗಮನಿಸ್ರಿ, ಮೋವಾಬ್ ದೇಶಕ್ಕೆ ಹೋಗಿ ಉದ್ಧಾರ ಆದ, ಹಾಳಾದ. ಎಲಿಮೆಲೆಕನು ಏನದ? ಹಾಳಾದ. ಯಾಕೆ? ಅಲ್ಲಿ ದೇವರಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಗಮನಿಸಿ ಪ್ರೀತಿಯುಳ್ಳ ದೇವಚಂದ್ರೆ, ನಮ್ಮ ಜೀವಿತದಲ್ಲಿ ಎಷ್ಟೇ ಕಷ್ಟ ಬಂದರೂ ದೇವರಿದ್ದಾನೆ. ನಾವು ಇನ್ನೊಂದು ಕಡೆಗೆ ತಿರುಗಿ ನೋಡಬಾರದು. ಇವತ್ತು ಕ್ರೈಸ್ತವರಾಗಲಿ ಅಥವಾ ಲೌಕಿಕವಾದ ಜನರಾಗಲಿ ಸ್ವಲ್ಪ ಕಷ್ಟ ಬಂದರೆ ಅಲ್ಲಿ ಪರಿಹಾರ ಸಿಗುತ್ತೇನೋ, ಆತಕ್ಕೆ ಹೋದ್ರೆ ಪರಿಹಾರ ಸಿಗುತ್ತೇನೋ, ಇವ್ರ ತಕ್ಕ ಹೋದ್ರೆ ಪರಿಹಾರ ಸಿಗುತ್ತೇನೋ, ಇವ್ರ ತಕ್ಕ ಹೋದ್ರೆ ನಿಜವಾಗ್ಲೂ ಹೇಳ್ತೀನಿ, ಈ ಲೋಕದ ಮನುಷ್ಯನ ಯಾವನ್ನು ಕೂಡ ಪರಿಹಾರ ಕೊಡೋಕ್ಕಾಗೋದಿಲ್ಲ. ಹಲ್ಲೆಲೂಯಾ. ಯಾಕಂದರೆ ಮನುಷ್ಯನು ಯಾವತ್ತಿದ್ರೂ ಮಣ್ಣಿಗೆ ಸೇರಲೇಬೇಕು. ಪರಿಹಾರ ಕೊಡೋದಕ್ಕೆ ಅವನಿಗೇನು ದೊಡ್ಡ ಇದಿಲ್ಲ. ಹಲ್ಲೆಲೂಯಾ. ಆದರೆ ತಿಳ್ಕೊಳ್ರಿ, ಯೆಹೋವನ ನಿರೀಕ್ಷಿಸಿದ್ರೆ ದೇವರು ಪರಿಹಾರವನ್ನು ಕೊಡುತ್ತಾನೆ. ಆಮೆನ್. ಅದಕ್ಕೋಸ್ಕರ ಒಬ್ಬ ಭಕ್ತನೊಂದು ಹಾಡಿದಾನೆ, ಏಸೇನ ಪರಿಹಾರಿ, ಪ್ರಿಯ ಏಸೇನ ಪರಿಹಾರಿ, ನಾ ಜೀವಿತ ಕಾಲಮೆಲ್ಲ ಪರಿಹಾರಿ. ಹಲ್ಲೆಲೂಯಾ. ದೇವರು ನಮ್ಗೆ ಏನು ಕೊಡ್ತಾನೆ ಹೇಳ್ರಿ? ಪರಿಹಾರ ಕೊಡುತ್ತಾನೆ. ಆಮೆನ್. ಹಲ್ಲೆಲೂಯಾ. ಈಗ ಈ ವಾಕ್ಯ ಕೇಳುವ ನಾವು ತಿಳ್ಕೊಳ್ಬೇಕು, ನಾವು ಲೋಕವನ್ನು ನಿರೀಕ್ಷಿಸಬಾರ್ದು. ಯಾರನ್ನು ನಿರೀಕ್ಷಿಸಬೇಕು? ಯೆಹೋವನನ್ನು ನಿರೀಕ್ಷಿಸಬೇಕು. ಆಮೆನ್. ಎಲಿಮೆಲೆಕನು ಲೋಕವನ್ನು ನಿರೀಕ್ಷಿಸಿ ಏನಾದ? ಪತನವಾದ. ಬರೀ ತಾನೊಂದೇ ಪತನ ಆಗಲ್ಲ, ತನ್ನ ಮಕ್ಕಳು ಇಬ್ಬರು ಕೂಡ ಏನಾದ್ರು ಹೇಳ್ರಿ? ಸತ್ತು ಹೋಗ್ತಾರೆ. ಹಲ್ಲೆಲೂಯಾ. ಎಲಿಮೆಲೆಕನು ಗಮನಿಸ್ರಿ, ಅವತ್ತು ಒಂದು ಒಳ್ಳೆ ನಿರ್ಧಾರ ತೆಗೆದುಕೊಂಡಿದ್ರೆ ತನ್ನ ಮಕ್ಕಳು ಕೂಡ ಬದುಕ್ತಾರೆ. ತಾನು ತನ್ನ ಮಕ್ಕಳು ಕೂಡ ಏನಾಗ್ತಾರೆ ಹೇಳ್ರಿ? ಬದುಕ್ತಾ ಇದ್ರು. ಏನೇ ಕಷ್ಟ ಬರಲಿದ್ದೇವ್ರೆ, ನಿನ್ನ ಬಿಟ್ಟು ಹೋಗಲ್ಲಯ್ಯ. ಹಲ್ಲೆಲೂಯಾ. ನಿನ್ನ ಬಿಟ್ಟು ನಾವು ಬದುಕಲ್ಲಯ್ಯ ಅಂದಿದ್ರೆ ದೇವ್ರ, ಅವ ಮಗನೇ ಎಲಿಮೆಲೆಕನೇ, ಎಷ್ಟು ನಂಬಿಕೆ ಇದೆಯಲ್ಲ ನನ್ನ ಮೇಲೆ, ಎಷ್ಟು ನಿರೀಕ್ಷೆ ಇದೆಯಲ್ಲ, ಈ ಬರಗಾಲದಲ್ಲಿ ನೀನು ನಡೆಸಿ. ನಿಜ ಹೇಳ್ತೀನಿ, ಎಲಿಯನ ಕಾಲದಲ್ಲಿ ಬರ ಬಂತು. ಬರ ಬಂದಾಗ ಗಮನಿಸ್ರಿ, ದೇವರು ವಿಧಿವನ್ನ ಸಾಕಿದ ಇಲ್ಲ?
ಬರ ಬಂದ ವಿಧಿವೇನ ಸಾಕಿನ, ಆಕೆ ಗಂಡ ಇಲ್ಲ ರೀ, ಸಾಕೇನ ಇಲ್ಲ, ವಿಧಿವೇನೇ ಸಾಕಿದ ದೇವರು. ಇಲ್ಲಿ ಗಂಡ ಹೆಂಡತಿ ಇಬ್ರು ಮಕ್ಕಳಿದ್ದಾರೆ, ಟೋಟಲ್ 4 ಜನ ಇದ್ದಾರೆ. ಇವ್ರನ್ನ ಕೈ ಬಿಡ್ತಾನ ದೇವರು. ಮತ್ತೆ ಬರ ಬಂದಾಗ ಏನ್ ಮಾಡಿದ್ರು ಇವರು? ಏನ್ ಮಾಡಿದ್ರು? ಬೇರೆ ಕಡೆ ನಿರೀಕ್ಷಿಸಿದ್ರು. ದೇವರ ಆಸೆ ಅಲ್ಲ. ಹಲ್ಲೆಲೂಯಾ. ದೇವ್ರನ್ನ ಬಿಟ್ಟು ಬೇರೆ ಕಡೆ ಹೋಗೋದು ದೇವರ ಆಸೆ ಅಲ್ಲ. ಹಲ್ಲೆಲೂಯಾ. ಯಾಕೆ ಮಾತಾಡ್ತಂದ್ರೆ, ಈಸಾಕನು ಎಲ್ಲಿಂದ ಕಾನಾನಿಂದ ಎಲ್ಲಿ ಹೋಗ್ಬೇಕಂತ ಆಸೆ ಪಟ್ಟು ಹೇಳ್ರಿ? ಐಗುಪ್ತ ದೇಶಕ್ಕೆ ಇಳಿದು ಹೋಗ್ಬೇಕಂತ ಆಸೆ ಪಟ್ಟು. ದೇವ್ರು ಏನ್ ಹೇಳ್ದ? ಈಸಾಕನೇ ನೀನೇನ್ ಮಾಡ್ಬೇಡ, ಆದಿಕಾಂಡ 26ನೇ ಮನೆಗೂದ ಮೇಲೆ ಓದ್ಕೊಳ್ರಿ, ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗ್ಬೇಡ. ಯಾಕಂದ್ರೆ ದೇವರ ಆಸೆ ಅಲ್ಲ. ಇಳಿದು ಹೋಗಿ ಅಲ್ಲಿ ಶ್ರೇಷ್ಠತೆ ಐತೆ ಅಂತೇಳಿ ಲೌಕಿಕವಾದ ಶ್ರೇಷ್ಠತೆ ನೋಡಿ ನಿನ್ನ ಆತ್ಮಿಕ ಜೀವಿತವನ್ನು ಪತನ ಮಾಡಿಕೊಳ್ಬೇಡ ಅಂತೇಳಿ ದೇವರು ಇಸಾಕನಿಗೆ ಮನದಟ್ಟು ಮಾಡಿದನು. ಅದಕ್ಕೋಸ್ಕರ ಇಸಾಕನ ಐಗುಪ್ತ ದೇಶಕ್ಕೆ ಇಳಿದು ಹೋಗ್ಲಿಲ್ಲ. ದೇವರ ಮಾತನ್ನು ಕೇಳಿ ಬರ ಬಂದ್ರು, ಇದ್ದಲ್ಲೇ ಇದ್ದ. ಹಲ್ಲೆಲೂಯಾ. ದೇವರ ಆಸೆ ಏನು ಗೊತ್ತಾ? ನಾವೆಲ್ಲರೂ ಚೆನ್ನಾಗಿರ್ಬೇಕು. ಇವತ್ತು ಎಷ್ಟೇ ಕಷ್ಟ ಬಂದ್ರು, ಕೆಲವು ಸಾರಿ ಈ ವಾಕ್ಯ ಕೇಳುವ ನಮ್ಮ ಕೆಲವೊಬ್ಬರ ಜೀವಿತದಲ್ಲಿ ಕಷ್ಟ ಬಂದಾಗ, ಆ ಸ್ವಾಮಿ, ಆ ತಾತ, ಈ ಪಾಸ್ಟ್ರು, ಅವರು ಇವರು ಯಾರಲ್ಲ, ದೇವರ ಮುಂದೆ ಕಣ್ಣೀರು ಹಾಕಿ ನೀನು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ದೇವರಿನ ಜೀವಿತದಲ್ಲಿ ಉತ್ತರ ಕೊಡುತ್ತಾನೆ. ಆಮೇನ್. ಮನುಷ್ಯರು ಯಾರು ಕೂಡ ಅದ್ಭುತ ಮಾಡೋಕ್ಕಾಗೋದಿಲ್ಲ. ನಾನು ಯಾವಾಗಲೂ ಕೂಡ ಈ ಮಾತು ಹೇಳ್ತೇನೆ, ಮನುಷ್ಯನು ಸಹಾಯ ಮಾಡಬಹುದೇನೋ, ಅದ್ಭುತ ಮಾಡಲು ಮನುಷ್ಯನ ಜೀವಿತದಲ್ಲಿ ಸಾಧ್ಯವೇ ಇಲ್ಲ. ದೇವರೊಬ್ಬನೇ ಅದ್ಭುತ ಸ್ವರೂಪನು, ದೇವರೊಬ್ಬನೇ ಅದ್ಭುತ ಮಾಡುವವನು. ಆಮೇನ್. ಆತನಿಗೆ ಹೆಸರುಗಳಲ್ಲಿ ಇದೆ ಅದ್ಭುತ ಸ್ವರೂಪನು ಅಂತ ಹೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವು ಲೋಕವನ್ನು ನಿರೀಕ್ಷಿಸದೆ ಯಾರು ನಿರೀಕ್ಷಿಸ್ಬೇಕು ಹೇಳ್ರಿ? ದೇವರನ್ನ ನಿರೀಕ್ಷಿಸಬೇಕು. ಹಲ್ಲೆಲೂಯಾ. ದೇವರನ್ನ ನಿರೀಕ್ಷಿಸಿದ್ರೆ ದೇವರು ನಮ್ಮ ಜೀವಿತದಲ್ಲಿ ಬಲವಾದ ಕಾರ್ಯ ಮಾಡ್ತಾನ್ರಿ. ಬಲಹೀನವಾದ ಕಾರ್ಯ ಮಾಡಿದ್ರೆ ದೇವರೇನು ಮಾಡ್ತಾನೆ ಹೇಳ್ರಿ? ಬಲವಾದ ಕಾರ್ಯ ಮಾಡ್ತಾನೆ. ಆಮೇನ್. ಇಕ್ಕಟ್ಟುಗಳು ಬಂದಾಗ, ಕಣ್ಣೀರು ಬಂದಾಗ, ವೇದನೆ ಬಂದಾಗ ನಾವೇನ್ ಮಾಡ್ಬಾರ್ದು ಹೇಳ್ರಿ? ಲೋಕವನ್ನು ನಿರೀಕ್ಷಿಸಬಾರದು, ನಾವು ಬಲಹೀನರಾಗಬಾರದು. ಹಲ್ಲೆಲೂಯಾ. ಒಂದು ವಾಕ್ಯ ತೆಗಿರಿ. ಕೆಲವೊಬ್ಬರ ಜೀವಿತ ಹೆಂಗಿರ್ತಂದ್ರೆ ಈ ವಾಕ್ಯಕ್ಕೆ ತಕ್ಕ ಅನುಗುಣವಾಗಿರುತ್ತದೆ. ತೆಗಿರಿ ವಾಕ್ಯ ಓದೋಣ. ಜ್ಞಾನೋಕ್ತಿಗಳು 24ನೇ ಅಧ್ಯಾಯ 10ನೇ ವಚನ. ವಾಕ್ಯ ಓದ್ರಿ. ಜ್ಞಾನೋಕ್ತಿಗಳು 24ನೇ ಅಧ್ಯಾಯ 10ನೇ ವಚನ. ನೋಡ್ರಿ, ಹೇಳ್ತೆ, ಕಷ್ಟದ ದಿನದಲ್ಲಿ, ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದ್ರೆ ನಿನ್ನ ಬಲವು ಇಕ್ಕಟ್ಟೆ. ಇವತ್ತು ನಮಗೆ ಕಷ್ಟ ಬಂತ ಅನ್ಕೊಳ್ರಿ, ಇವತ್ತು ನಮಗೆ ಕಣ್ಣೀರು ಬಂತ ಅನ್ಕೊಳ್ರಿ, ನಾವು ದೇವ್ರ ನಂಬಿದ್ರು ಕೂಡ ದೇವ್ರನ್ನ ನಿರೀಕ್ಷಿಸದೆ ನಾವು ಬಲಹೀನರಾದ್ರೆ ನಮ್ಮ ಬಲವೆಲ್ಲ ಏನಾಗುತ್ತೆ ಹೇಳ್ರಿ? ಇಕ್ಕಟ್ಟೆ. ಅಂದ್ರೆ ನಾವು ಮುಂದಕ್ಕೆ ಹೋಗೋದಾಗೆ ಕಟ್ಟೆ ಹಾಕಲ್ಪಟ್ಟವರೇ. ಹಲ್ಲೆಲೂಯಾ. ಇಕ್ಕಟ್ಟಿನ ದಿನದಲ್ಲಿ ನಾವೇನ್ ಮಾಡ್ಬೇಕಲ್ರಿ? ದೇವರನ್ನ ಆಶ್ರಯಿಸಿಕೊಳ್ಳಬೇಕು. ಬೈಬಲಲ್ಲಿ ಒಬ್ಬ ಬಲಿಷ್ಠವಾದ ಭಕ್ತನಿದ್ದಾನೆ. ಆತನ ಹೆಸರು ದಾವೀದನು. ಆತನ ಹೆಸರು ಏನು ಹೇಳ್ರಿ? ದಾವೀದನು. ದಾವೀದನು ದಿನಕ್ಕೆ 7 ಸಾರಿ ಸ್ತುತಿ ಮಾಡ್ತಾ ಇದ್ದ. 3 ಸಾರಿ ಏನ್ ಮಾಡ್ತಾ ಹೇಳ್ರಿ? ಅಂಬಲಿಸುತ್ತಾ ಪ್ರಾರ್ಥನೆ ಮಾಡ್ತಾ ಇದ್ದ. ಹಲ್ಲೆಲೂಯಾ. ಈ ದಾವೀದನಿಗೆ ಯಾವಾಗಲೂ ಕೂಡ ಹೋರಾಟಗಳು ಎದುರಾಗ್ತಾ ಇದ್ವು. ದಾವೀದನಿಗೆ ಯಾವಾಗಲೂ ಕೂಡ ತಡೆಗಳು ಎದುರಾಗ್ತಾ ಇದ್ವು. ದಾವೀದನಿಗೆ ಯಾವಾಗಲೂ ಕೂಡ ಸಮಸ್ಯೆಗಳು ಬರ್ತಾ ಇದ್ವು. ಬಂದಾಗ ದಾವೀದನ ಏನ್ ಮಾಡಿದ್ರು ಗೊತ್ತಾ? ತೆಗಿರಿ ವಾಕ್ಯ ಓದೋಣ. ಕೀರ್ತನೆ 56ನೇ ಅಧ್ಯಾಯ 3ನೇ ವಚನ. ದಾವೀದನ ಮಾದರಿಯಲ್ಲಿ ನಾವು ಮುಂದೆ ಸಾಗಬೇಕು ಇವತ್ತು. ತೆಗಿರಿ ವಾಕ್ಯ ಓದೋಣ. ಕೀರ್ತನೆ 56:3 ಓದೋಣ. ದಾವೀದನ ಹೇಳ್ತಾನೆ ನೋಡ್ರಿ, ನನಗೆ ಎದುರಿಕೆ ಉಂಟಾದಾಗ ನಿನ್ನನ್ನೇ ಆಶ್ರಯಿಸಿಕೊಳ್ಳುವೆನು. ಆಮೇನ್. ಹಲ್ಲೆಲೂಯಾ. ಅದ್ರ ಅರ್ಥ ಮಾಡ್ರಿ, ದಾವೀದನ ಜೀವಿತದಲ್ಲಿ ಎಷ್ಟೇ ಎದುರಿಕೆ ಬರಲಿ, ದಾವೀದನ ಜೀವಿತದಲ್ಲಿ ಅದೆಷ್ಟೇ ಎದುರಿಸೋ ಜನರು ಎದ್ದು ಬರಲಿ, ದಾವೀದನ ಯಾರನ್ನ ಆಶ್ರಯಿಸಿಕೊಳ್ತಾ ಇದ್ದ ಅಂದ್ರೆ, ಯಾರನ್ನ ಆಶ್ರಯಿಸಿಕೊಳ್ತಾ ಇದ್ದ? ದೇವರನ್ನ ಆಶ್ರಯಿಸಿಕೊಳ್ತಾ ಇದ್ದ. ಇವತ್ತು ನಮ್ಮ ಜೀವಿತದಲ್ಲಿ ಕೆಲವು ಸಂಕಟಗಳು ಬಂದಾಗ ನಾವ್ಯಾರನ್ನ ಆಶ್ರಯಿಸಿಕೊಳ್ತೇವೆ? ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಡ್ರಿ. ಹಲ್ಲೆಲೂಯಾ. ಯಾರನ್ನ ಆಶ್ರಯಿಸಿಕೊಳ್ತಾ ಇದ್ದೇವೆ? ನಾವು ದೇವರನ್ನ ಆಶ್ರಯಿಸಿಕೊಳ್ಳಬೇಕು. ಆಮೇನ್. ಹಲ್ಲೆಲೂಯಾ. ಅಂದ್ರೆ ದಾವೀದನ ಯಾರು ನೋಡ್ತಾ ಇದ್ದಾನೆ ಹೇಳ್ರಿ? ಈಶಾಯಿ ನೋಡ್ತಾ ಇದ್ದಾನ? ಸೌಲ ರಾಜನ್ ನೋಡ್ತಾ ಇದ್ದಾನ? ಅಥವಾ ಅವರನ್ನ ಎಲಿಯಾಬನ್ ನೋಡ್ತಾ ಇದ್ದಾನ? ಯಾರ ಹತ್ರ ಆಶ್ರಯ ಕೇಳ್ತದಾನೆ? ದೇವರ ಹತ್ರ. ಯಾವಾಗ? ಹೆದರಿಕೆ ಬಂದಾಗ. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿಗೆ ಭಯ ಯಾವಾಗ ಬರುತ್ತೆ ಹೇಳ್ರಿ? ರೋಗ ಬಂದಾಗ ಭಯ ಬರುತ್ತೆ, ಸಾಲ ಹೆಚ್ಚಾದಾಗ ಭಯ ಬರುತ್ತೆ, ಮತ್ತೆ ಏನಾಗುತ್ತೆ ಗೊತ್ತಾ? ಕುಟುಂಬದಲ್ಲಿ ಜಗಳಗಳಿದ್ದಾಗ ಏನಾಗುತ್ತೆ? ಭಯ ಬರುತ್ತೆ. ಅನಾನುಕೂಲತೆಗಳು, ಶತ್ರುಗಳು ಇದ್ದಾಗ ಒಬ್ಬ ವ್ಯಕ್ತಿ ಏನು ಬರುತ್ತೆ ಹೇಳ್ರಿ? ಭಯ ಬರುತ್ತೆ.
ಇಷ್ಟಿಗೆ ಭಯ ಬರ್ತಾ ಹೊರತಾಗಿ ಸುಮ್ಮನೆ ಎಲ್ಲ ಚೆನ್ನಾಗಿದ್ರು ಕೂಡ ಭಯ ಬರ್ತಾ? ಎಲ್ಲ ಚೆನ್ನಾಗಿದ್ದಾರೆ ಭಯ ಪಡ್ತಾರಾ? ಯಾಕೆ ಭಯ ಬರಲ್ಲ ಹೇಳ್ರಿ? ಎಲ್ಲ ಚೆನ್ನಾಗಿದೆ, ಯಾಕೆ ಭಯ ಪಡ್ಬೇಕಂತಾರೆ. ಆದರೆ ಎಲ್ಲ ಕಷ್ಟ ಕಾಲದಲ್ಲಿರುವಾಗ ಮನುಷ್ಯನಿಗೆ ಏನು ಬರುತ್ತೆ? ಭಯ ಬರುತ್ತದೆ. ಇವತ್ತು ನಿಜ ಹೇಳ್ತೀನಿ, ಈ ಮನುಷ್ಯನ ಜೀವಿತದಲ್ಲಿ ಪ್ರತಿಯೊಬ್ಬರಿಗೆ ಏನೋ ಒಂದು ಭಯ ಇದೆ. ಈ ಭಯದಲ್ಲಿ ನಾವೇನು ಮಾಡಬೇಕು ಗೊತ್ತಾ? ಹೊಸ ಬಲವನ್ನು ಕೊಡುವ ದೇವರನ್ನ ನಿರೀಕ್ಷಿಸಬೇಕು. ಆಮೆನ್, ಹಲ್ಲೆಲೂಯಾ. ಹೊಸ ಬಲ ಕೊಡುವ ದೇವರನ್ನ ನಿರೀಕ್ಷಿಸಿದ್ರೆ ದೇವರು ನಮ್ಮ ಜೀವಿತದಲ್ಲಿ ಉತ್ತಮವಾದ ಕಾರ್ಯವನ್ನು ಮಾಡುತ್ತಾನೆ. ಆಮೆನ್, ಹಲ್ಲೆಲೂಯಾ. ಇಲ್ಲಿ ವಾಕ್ಯ ನೋಡಿದ ಹಾಗೆ ಗಮನಿಸಿರಿ, ನಾವು ಬಲಹೀನರಾಗದೆ ಏನು ಮಾಡಬೇಕು ಗೊತ್ತಾ? ನಮಗೆ ಹೆದರಿಕೆ ಉಂಟಾದಾಗ, ನಮಗೆ ಕಷ್ಟ ನಷ್ಟಗಳು ಬರುತ್ತವೆ ಅಂತೇಳಿ ಗೊತ್ತಾದಾಗ ನಾವು ಯಾರನ್ನ ಆಶ್ರಯಿಸ್ಕೊಳ್ಬೇಕು? ನಾವು ಯಾರನ್ನು ನಿರೀಕ್ಷಿಸಬೇಕು? ದೇವರನ್ನ ನಿರೀಕ್ಷಿಸಬೇಕು. ಆಮೆನ್. ನಮ್ಮ ಕಣ್ಣುಗಳು ದೇವರನ್ನ ನೋಡ್ಬೇಕು. ಬರೀ ದಾವೀದನೊಂದಲ್ಲ, ಯೋಸಾಫಾಟನು ಕೂಡ ಆತನಿಗೆ ವಿರುದ್ಧವಾಗಿ 3 ಶತ್ರು ಸಮೂಹಗಳು ಬಂದಾಗ, ಅಯ್ಯೋ ಈ ಸಮೂಹಗಳ ಮೇಲೆ ಯುದ್ಧ ಮಾಡೋದಕ್ಕೆ ನಮ್ಮಲ್ಲಿ ಬಲ ಇಲ್ಲ, ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಂಬುದಾಗಿ ಯೋಸಾಫಾಟನು ಹೇಳ್ತಾನೆ. ಯಾಕೆ ಇವರೆಲ್ಲರೂ ದೇವರನ್ನ ಆಶ್ರಯಿಸಿಕೊಂಡು ದೇವರ ಮೇಲೆ ನಿರೀಕ್ಷೆ ಇಟ್ಟಂದ್ರೆ ದೇವರು ಹೊಸ ಕಾರ್ಯಗಳನ್ನು ಮಾಡುತ್ತಾನೆ. ಆಮೆನ್, ಹಲ್ಲೆಲೂಯಾ. ದೇವರು ಹಳೇದು ಮಾಡೋದಿಲ್ರಿ. ಹಲ್ಲೆಲೂಯಾ. ದೇವ್ರು ಏನು ಮಾಡ್ತಾನೆ ಹೇಳ್ರಿ? ಹೊಸ ಕಾರ್ಯಗಳನ್ನು ಮಾಡಿ ನಮ್ಮನ್ನು ಬಲಪಡಿಸಿ ಮುನ್ನಡೆಸುತ್ತಾನೆ. ಆಮೆನ್. ನಾವು ಯಾರು ನಿರೀಕ್ಷಿಸಬೇಕಲ್ರಿ? ದಾವೀದನ ಯಾರು ನಿರೀಕ್ಷಿಸಿದ್ದಾನೆ? ಕಷ್ಟ ಬಂದಾಗಲೂ, ಕಣ್ಣೀರು ಬಂದಾಗಲೂ, ಶತ್ರುಗಳಿದ್ದಾಗಲೂ, ಏನೇ ಅಡೆತಡೆಗಳು ಬಂದಾಗಲೂ ದಾವೀದನ ಯಾರನ್ನು ನಿರೀಕ್ಷಿಸಿದ್ದಾನೆ? ಯಾರನ್ನ ಆಶ್ರಯಿಸಿಕೊಂಡಿದ್ದಾನೆ? ದೇವರನ್ನ. ಆಮೆನ್. ಯೆಹೋವನನ್ನು ನಿರೀಕ್ಷಿಸಿದ್ದಾನೆ. ಅದಕ್ಕೋಸ್ಕರ ದೇವರು ನಿರೀಕ್ಷಿಸಿದ ದಾವೀದನ ಜೀವಿತದಲ್ಲಿ ಏನು ಮಾಡಿದಾನೆ ಗೊತ್ತಾ? ತೆಗಿರಿ ವಾಕ್ಯ ಓದೋಣ. 2 ಸಾಮುವೇಲ 3ನೇ ಅಧ್ಯಾಯ 1ನೇ ವಚನ ಓದೋಣ. ಆ ಬಹು ದಿವಸಗಳವರೆಗೆ ಸೌಲನ ವಂಶದವರಿಗೂ ದಾವೀದನ ವಂಶದವರಿಗೂ ಏನು ನಡೆದಿತ್ತಂತೆ? ಯುದ್ಧ. ಹಲ್ಲೆಲೂಯಾ. ಗಮನಿಸ್ರಿ, ಹೇಳ್ತಲ್ವಲ್ಲ ವಾಕ್ಯ, ದಾವೀದನ ವಂಶದವರಿಗೂ ಯುದ್ಧ ನಡೆದಿತ್ತು. ದಾವೀದನ ಏನಾಗ್ತಿದಂತೆ? ಯಾಕೆ ದಾವೀದನು ಬಲಗೊಳ್ತಾ ಇದ್ದಂದ್ರೆ, ದಾವೀದನಿಗೆ ಹೆದರಿಕೆ ಆದಾಗ, ದಾವೀದನ ವಿರುದ್ಧವಾಗಿ ಶತ್ರುಗಳು ಬಂದಾಗ, ದಾವೀದನ ನಾಶ ಮಾಡೋದಕ್ಕೆ ಅನೇಕ ತಡೆಗಳು ಬಂದಾಗ ದಾವೀದನು ಯಾರನ್ನ ಆಶ್ರಯಿಸಿಕೊಳ್ತಿದ್ದ? ದೇವರನ್ನ ಆಶ್ರಯಿಸಿಕೊಳ್ತದೆ, ಯೆಹೋವನನ್ನೇ ಆಶ್ರಯಿಸಿಕೊಳ್ತದೆ. ಅದಕ್ಕೋಸ್ಕರ ದಾವೀದನು ಬಲಗೊಳ್ತಾ ಬಂದನ್ರಿ. ಹಲ್ಲೆಲೂಯಾ. ಆದರೆ ಸೌಲ ಇದನ್ನಲ್ಲ, ಅವನು ಎಲ್ಲ ಕಳ್ಕೊಂಡು, ದೇವ್ರ ಆತ್ಮ ಕಳ್ಕೊಂಡು ಏನಾಗಿದೆ ಹೇಳ್ರಿ? ದುರ್ಬಲ ವಂಶವಾದನು. ಹಲ್ಲೆಲೂಯಾ. ಅಲ್ಲಿ ಹೇಳ್ತಲ್ಲ, ಸೌಲನ ವಂಶವು ದುರ್ಬಲವಾಗುತ್ತಾ ಇಲ್ಲಿ ಸೌಲ ಅಂತ ಐತಾ? ಸೌಲನ ವಂಶ ಅಂತ ಐತಾ? ಸೌಲ ಹಂಗೆ ದೇವರನ್ನ ನಿರೀಕ್ಷಿಸದೆ ಬಲಹೀನನಾದ ಅವನ ವಂಶ ಕೂಡ ಏನಾಯ್ತು ಹೇಳ್ರಿ? ಬಲಹೀನವಾಯಿತು. ಆದರೆ ದಾವೀದನು ದೇವರನ್ನು ನಿರೀಕ್ಷಿಸುವ ವ್ಯಕ್ತಿ. ದಾವೀದನು ಎಲ್ಲ ಸಮಯದಲ್ಲಿಯೂ ದೇವರನ್ನು ನೋಡುವ ವ್ಯಕ್ತಿ. ಹಲ್ಲೆಲೂಯಾ. ದಾವೀದನು ಯಾವಾಗಲೂ ಕೂಡ ದೇವರನ್ನೇ ಬಯಸುವ ವ್ಯಕ್ತಿಯಾಗಿದ್ದನು, ಹಂಬಲಿಸುತ್ತಾ ಪ್ರಾರ್ಥನೆ ಮಾಡುವ ವ್ಯಕ್ತಿಯಾಗಿದ್ದನು. ಆದ ಕಾರಣ ದಾವೀದನು ಪ್ರತಿ ಯುದ್ಧಗಳಲ್ಲಿ ಜಯವನ್ನು ಹೊಂದಿದ್ದಾನೆ. ಹಲ್ಲೆಲೂಯಾ. ಯಾಕೆ? ದೇವರನ್ನ ನಿರೀಕ್ಷಿಸುವವರು ಬಲವಂತರ ಬಲಹೀನರಾಗ್ತಾರ? ಇವತ್ತು ನೀವು ಬಲವಂತರಾಗಿದ್ರ ಬಲಹೀನರಾಗಿದ್ದೀರಾ? ನೀವು ಬಲ ಹೊಂದಬೇಕಂದ್ರೆ ಏನು ಮಾಡಬೇಕು? ದೇವರ ನಿರೀಕ್ಷಿಸಬೇಕು. ದಾವೀದನ ಯಾರ ನಿರೀಕ್ಷಿಸಿದಾನೆ ಹೇಳ್ರಿ? ಅಂದರೆ ಆಶ್ರಯಿಸಿಕೊಂಡು ಅರ್ಥ ಏನು? ದೇವರ ನಿರೀಕ್ಷಿಸಿ ದೇವರನ ಜೀವಿತದಲ್ಲಿ ಎಲ್ಲ ಅನುಕೂಲವಾದ ಕಾರ್ಯಗಳನ್ನು ಮಾಡುತ್ತಾನಂತೇಳಿ ದಾವೀದನು ದೇವರನ್ನು ನಿರೀಕ್ಷಿಸಿದನು. ಅದಕ್ಕೋಸ್ಕರ ದಾವೀದನು ಪ್ರತಿ ವಿಷಯದಲ್ಲಿ ಬಲಗೊಳ್ಳುತ್ತಾ ಬಂದಿದ್ದಾನೆ. ಆಮೇನ್. ಒಂದು ಮಾತು ಹೇಳ್ತೀನಿ, ದಾವೀದನು ಆತ್ಮಹತ್ಯೆ ಮಾಡಿಕೊಂಡು ಸತ್ತಿಲ್ಲ. ದಾವೀದನು ಆತ್ಮಹತ್ಯೆ ಮಾಡಿಕೊಂಡು ಸತ್ತಿಲ್ಲ. ಆದರೆ ಸೌಲನು ಯುದ್ಧದಲ್ಲಿ ಸತ್ತು ಹೋಗ್ತಾನೆ. ಸೌಲನು ಏನಾಗ್ತಾನೆ ರೀ ಯುದ್ಧದಲ್ಲಿ? ಯಾಕೆ? ದೇವರನ್ನು ನಿರೀಕ್ಷಿಸಿದ ವ್ಯಕ್ತಿ ಯಾವಾಗ ಏನಾಗ್ತಾನೋ ಗೊತ್ತಿಲ್ಲ. ಆದರೆ ದೇವರನ್ನು ನಿರೀಕ್ಷಿಸಿ ದೇವರ ಮೇಲೆ ನಂಬಿಕೆ ಇಟ್ಟ ವ್ಯಕ್ತಿ ಹದ್ದಿನ ಹಾಗೆ ಮೇಲೆ ಹಾರುತ್ತಾನೆ. ಆಮೇನ್. ಅವನು ಪ್ರತಿ ವಿಷಯದಲ್ಲಿ ಓಡಿದ್ರು ದಣಿಯೋದಿಲ್ಲ. ಆಮೇನ್. ಅವನು ಪ್ರತಿ ವಿಷಯದಲ್ಲಿ ನಡೆದ್ರು ಬಳಿಲು ಹೋಗೋದಿಲ್ಲ. ಯಾಕಂದ್ರೆ ದೇವರ ಪ್ರಭಾವ, ದೇವರ ಹೊಸ ಬಲವು ಅವನನ್ನು ಪ್ರತಿ ದಿನ ಮುನ್ನಡೆಸಿ ಬಲವನ್ನು ಕೊಡುತ್ತದೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ದಾವೀದನ ಜೀವಿತದಲ್ಲಿ ದೇವರು ಬಲಗೊಳಿಸ್ತಾನೆ ಮುಂದೆ ಸಾಗಿಸಿದ್ದಾನೆ. ಆಮೇನ್. ಹಲ್ಲೆಲೂಯಾ. ಇವತ್ತು ನೀವು ಕೂಡ ಏನು ಮಾಡ್ಬೇಕು ಹೇಳ್ರಿ? ದೇವರನ್ನೇ ನಿರೀಕ್ಷಿಸಬೇಕು. ನಾವೆಲ್ಲರೂ ಏನು ಮಾಡಬೇಕು? ದೇವರನ್ನೇ ನಿರೀಕ್ಷಿಸಬೇಕು. ಎಷ್ಟು ಜನರು ದೇವರನ್ನು ನಿರೀಕ್ಷಿಸ್ತೀರಿ? ಓಕೆ, ನಾವೆಲ್ಲರೂ ದೇವರನ್ನು ನಿರೀಕ್ಷಿಸಬೇಕು. ಈಗ ದೇವರನ್ನು ನಿರೀಕ್ಷಿಸಿದ್ರೆ ನಮ್ಮ ಜೀವಿತದಲ್ಲಿ ಏನೆಲ್ಲ ಕಾರ್ಯಗಳಾಗ್ತವೆ? ನಾನು 2 ಪಾಯಿಂಟ್ ಹೇಳಿ ವಾಕ್ಯ ಮುಗಿಸ್ಬಿಡ್ತೀನಿ. ದೇವರನ್ನು ನಿರೀಕ್ಷಿಸಿದ್ರೆ ನಮ್ಮ ಜೀವಿತದಲ್ಲಿ ಏನು ಬದಲಾವಣೆ ಬರುತ್ತದೆ?
ನೋಡ್ರಿ, ಒಂದು ಮಾತು ಹೇಳ್ತೀನಿ. ಎಲಿಮೆಲೆಕನು ಮೋಬ್ ದೇಶವನ್ನು ನಿರೀಕ್ಷಿಸಿ ಏನಾದ ಹೇಳ್ರಿ, ಪತನವಾದ, ಸತ್ತು ಹೋದ. ತನ್ನ ಕುಟುಂಬ ಕೂಡ ಏನಾಯ್ತು ಹೇಳ್ರಿ, ತನ್ನ ಮಕ್ಕಳಿಬ್ಬರು ಸತ್ತು ಹೋದ್ರು. ದಾವೀದನ ದೇವರು ನಿರೀಕ್ಷಿಸಿದ, ಏನಾಯ್ತು ಹೇಳ್ರಿ, ಬಲಗೊಳ್ಳುತ್ತಾ ಬಂದನು. ದಾವೀದನ ಏನು ಮಾಡ್ದ, ದೇವರನ್ನ ನಿರೀಕ್ಷಿಸಿ ಬಲಗೊಳ್ಳುತ್ತಾ ಬಂದನು. ಈಗ ನಾವು ದೇವರನ್ನ ನಿರೀಕ್ಷಿಸಿದ್ರೆ ನಮ್ಮ ಆತ್ಮಿಕ ಜೀವಿತದಲ್ಲಿ ಏನು ಬದಲಾವಣೆಗಳು ಬರುತ್ತವೆ. ನಾವು ವಾಕ್ಯ ನೋಡಿಕೊಂಡು ಬೇಗ ಬೇಗ ಮುಗಿಸ್ಕೋಣ. ತೆಗೆರಿ ವಾಕ್ಯ ಓದೋಣ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 14ನೇ ವಚನ ಓದ್ರಿ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 14ನೇ ವಚನ. ನಾವು ದೇವರನ್ನು ನಿರೀಕ್ಷಿಸುವುದರ ಮೂಲಕ ಎಂಥ ಬಲವನ್ನು ಹೊಂದುತ್ತೇವೆ ಎಂಬುದಾಗಿ ನಾವು ನೋಡೋಣ. ನೋಡ್ರಿ, ಇವರೆಲ್ಲರೂ ಏಕ ಮನಸ್ಸಾಗಿ ದೇವರ ಪ್ರಾರ್ಥನೆಯಲ್ಲಿ ನಿರತರಾಗಿದ್ರು. ಯಾರು ಇವರೆಲ್ಲರೂ? ಅಪೊಸ್ತಲರು ಮತ್ತೆ ಯೇಸುವಿಗೆ ಹತ್ತಿರವಾದವರು. ಟೋಟಲ್ ಎಷ್ಟು ಜನ ಹೇಳ್ರಿ? 120 ಮಂದಿ ಇದ್ದಾರೆ. ಇವರೆಲ್ಲರೂ ಏನಾಗಿದ್ದಾರಂತೆ? ಏಕ ಮನಸ್ಸಾಗಿ ದೇವರ ಪ್ರಾರ್ಥನೆಯಲ್ಲಿ ಏನಾಗಿದ್ದಾರೆ? ನಿರತರಾಗಿದ್ದಾರೆ. ಅಂದ್ರೆ ಮೇಲಂತಸ್ತಿನಲ್ಲಿ ಪ್ರಾರ್ಥನೆ ಮಾಡ್ತಾನೆ ಇದ್ದಾರೆ. ಎಷ್ಟು ಜನರು? ಇನ್ನು ಸಭೆ ಪ್ರಾರಂಭವಾಗಿಲ್ಲ. ಎಷ್ಟು ಜನರು ಇವರೆಲ್ಲರೂ? 120 ಮಂದಿ ಕೂತ್ಕೊಂಡು ಏನು ಮಾಡ್ತಾರೆ? ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏಕ ಮನಸ್ಸಾಗಿ ಎಲ್ಲರ ಪ್ರಾರ್ಥನೆ ಒಂದೇ, ದೇವರ ಪರಿಶುದ್ಧಾತ್ಮ ಹೊಂದಬೇಕು. ಹಲ್ಲೆಲೂಯಾ. ದೇವರ ಪರಿಶುದ್ಧಾತ್ಮ ಹೊಂದಲು ದೇವರನ್ನೇ ನಿರೀಕ್ಷಿಸ್ತಾ ಇದ್ದಾರೆ. ತಂದೆಯಾದ ದೇವರಿಂದ ಆ ಪರಿಶುದ್ಧಾತ್ಮ ಹೊಂದಲು ಏನು ಮಾಡ್ತಾರೆ ಇವರೆಲ್ಲರೂ? ನಿರೀಕ್ಷಿಸ್ತಾ ಇದ್ದಾರೆ. 10 ದಿನಗಳ ಕಾಲ ನಿರೀಕ್ಷಿಸಿದ ಇವರ ಜೀವಿತದಲ್ಲಿ ಈಗ ಓದೋಣ. ಅಪೊಸ್ತಲ ಕಾರ್ಯಗಳು 2ನೇ 1ನೇ ವಚನ ಓದ್ರಿ. ಆ ಪಂಚಶತಮ ದಿನದ ಹಬ್ಬವು ಬಂದಿರಲ ಹಾಗೆ ಅವರೆಲ್ಲರೂ ಏಕ ಮನಸ್ಸಿಂದ ಒಂದೇ ಸ್ಥಳದಲ್ಲಿ ಕೂಡಿದರು. ಈ ಗಮನಿಸ್ರಿ, ಅಲ್ಲಿ ಏಕ ಮನಸ್ಸಾಗಿ ಪ್ರಾರ್ಥನೆ ಮಾಡಿದರೆ 2ನೇ ಅಧ್ಯಾಯದಲ್ಲಿ ಕೂಡ ಏಕ ಮನಸ್ಸಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈಗ 4ನೇ ವಚನ ಓದಪ್ಪ. ಆ ರೀತಿ ದೇವರನ್ನು ನಿರೀಕ್ಷಿಸಿದ ಅವರ ಜೀವಿತದಲ್ಲಿ ಏನಾಗುತ್ತಾ? ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರನ್ನ ನಾವು ನಿರೀಕ್ಷಿಸಿದ್ರೆ ಪವಿತ್ರಾತ್ಮವನ್ನು ಹೊಂದುತ್ತೇವೆ. ಆಮೆನ್. ಗಮನಿಸಿರಿ, ಈಗ ಯೆಹೋವನ ನಿರೀಕ್ಷಿಸಿದ್ರೆ ಏನು ಅಂತೇವೆ ನಾವು? ಪವಿತ್ರಾತ್ಮ ಹೊಂದುತ್ತೇವೆ. ಹಲ್ಲೆಲೂಯಾ. ಆ ಹೊಸ ಬಲ ಏನು ಗೊತ್ತಾ? ಪವಿತ್ರಾತ್ಮನ ಬಲ. ಆಮೆನ್. ಹಲ್ಲೆಲೂಯಾ. ಹೊಸ ಬಲ ಏನು ಹೇಳ್ರಿ? ನಿಜ ಹೇಳ್ತೇನೆ, ಅಪೊಸ್ತಲರೆಲ್ಲರೂ ಕೂಡ ಮತ್ತು ಅಲ್ಲಿರುವ ಜನರೆಲ್ಲರೂ ಕೂಡ ಏನು ಮಾಡಿದ್ರು ಹೇಳ್ರಿ? ಯೆಹೋವನ ನಿರೀಕ್ಷಿಸಿದಾಗ ಯಾವತ್ತೂ ಕಾಣಲಾರದ ಪವಿತ್ರಾತ್ಮ ಬಲವನ್ನು ಅವ್ರು ಏನು ಮಾಡಿದ್ರು? ಹೊಂದಿದ್ರು ಅವರು. ಹಲ್ಲೆಲೂಯಾ. ಪವಿತ್ರಾತ್ಮ ಹೆಂಗಿರುತ್ತಂತೇಳಿ ಅವ್ರಿಗೆ ಅಸಲು ಗೊತ್ತೇ ಇಲ್ಲ. ಆದ್ರೆ ದೇವರು ನಿರೀಕ್ಷಿಸಿದ್ರು, ಪವಿತ್ರಾತ್ಮನ ಹೊಸ ಬಲವನ್ನು ಅನುಭವಿಸಿದ್ರು. ಆಮೆನ್. ಹಲ್ಲೆಲೂಯಾ. ಏನು ಅನುಭವಿಸಿದ್ರು ಹೇಳ್ರಿ ಅವರು? ಪವಿತ್ರಾತ್ಮ ಬಲವನ್ನು ಅನುಭವಿಸಿದ್ರು. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದಂತೆ. ಪವಿತ್ರಾತ್ಮ ಏನು? ತೆಗೆರಿ ವಾಕ್ಯ ಓದೋಣ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನ ಓದ್ರಿ. ಪವಿತ್ರಾತ್ಮ ಏನು ನೋಡೋಣ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು. ಪವಿತ್ರಾತ್ಮ ಯಾವಾಗ ಒಬ್ಬ ವ್ಯಕ್ತಿಯಲ್ಲಿರ್ತೋ ಆ ವ್ಯಕ್ತಿ ಬಲ ಹೊಂದುತ್ತಾನಂತೆ. ಆಮೆನ್. ಹಲ್ಲೆಲೂಯಾ. ಅಪೊಸ್ತಲರಿಗೆ ಬಲ ಇದ್ದಿಲ್ಲ. ಹಲ್ಲೆಲೂಯಾ. ಅಪೊಸ್ತಲರು ಬಲಹೀನರಾಗಿದ್ರು. ಅವರಿಗೆ ಪವಿತ್ರಾತ್ಮನ ಬಲ ಗೊತ್ತಿದ್ದಿಲ್ಲ. ದೇವರನ್ನ ಯಾವಾಗ ಅದನ್ನು ನಿರೀಕ್ಷಿಸಿದ್ರು ಅವರೊಳಗೆ ಪವಿತ್ರಾತ್ಮನ ಬಲ ಬಂತು. ಅವರು ಪವಿತ್ರಾತ್ಮ ಭರಿತರಾದರು. ಆ ಹೊಸ ಬಲವನ್ನು ಹೊಂದಿ ಅವರು ಇನ್ನು ಮೇಲೆ ಯಾವುದಕ್ಕೂ ಭಯ ಪಡದಾಗೆ ಸಾವೇ ಎದುರು ಬಂದರೂ ಕೂಡ ಅವರು ಧೈರ್ಯವಾಗಿ ಸುವಾರ್ತೆ ಸಾರಿದರು. ಹಲ್ಲೆಲೂಯಾ. ಹೌದಾ ಇಲ್ಲ? ಯೇಸುವನ್ನು ಶಿಲುಬೆಗೆ ಹಾಕಿದಾಗ ಅಪೊಸ್ತಲರೆಲ್ಲರೂ ಕೂಡ ಓಡಿ ಹೋಗಿದ್ರು. ಯೇಸು ಸ್ವಾಮಿ ಪುನರುತ್ಥಾನ ಆದಮೇಲೆ ಅಪೊಸ್ತಲರು ಅಡಿಗೆ ಕೂತಂತ ಆ ಮನೆಯೊಳಗೆ ಹೋಗಿ ಅವರೆಲ್ಲರನ್ನು ಧೈರ್ಯ ಪಡಿಸಿದನು. ಸಮಾಧಾನವಾಗಿರಿ, ಭಯ ಪಡಬೇಡ್ರಿ ಎಂಬುದಾಗಿ. ಹಲ್ಲೆಲೂಯಾ. ಯಾಕಂದ್ರೆ ಅವರಿಗೆ ಭಯ ಇತ್ತು, ಬಲ ಇದ್ದಿಲ್ಲ ಅವರಿಗೆ. ಏನೇ ಬರಲಿ ನಾನು ಎದುರಿಸಬಲ್ಲೆ. ಇವತ್ತು ಪಿಲಾತನ ಸೈನ್ಯವಾಗಲಿ, ಹೆರೋದನ ಸೈನ್ಯವಾಗಲಿ, ಯಾವನೇ ನಮ್ಮನ್ನು ನಷ್ಟ ಮಾಡಕ್ಕೆ ಬಂದ್ರು ನಾವು ಭಯ ಪಡೋದಿಲ್ಲ ಅಂತೇಳಿ ಅವ್ರು ಅನ್ಕೊಳ್ತಿದ್ದಿಲ್ಲ. ಭಯ ಪಡ್ತಾನೆ ಅಡಿಗೆ ಕೂತಿದ್ರು ಅವರು. ಹಲ್ಲೆಲೂಯಾ. ಸದ್ದುಕಾಯರಿಗೆ ಭಯಪಟ್ಟು ಅಡಿಗೆ ಕೂತಿದ್ರು ಅವರು. ಆದರೆ ಯಾವಾಗಾದ್ರೆ ಪಂಚಶತಮ ದಿನದಲ್ಲಿ ಪವಿತ್ರಾತ್ಮ ಬಲವನ್ನು ಹೊಂದಿದ್ರು ಅಲ್ಲಿಂದ ಒಬ್ಬನಿಗೂ ಭಯಪಟ್ಟಿಲ್ಲ ಅವರು. ಹಲ್ಲೆಲೂಯಾ. ಅಲ್ಲಿಂದ ಏನಾಗಿಲ್ಲ ಅವರು? ಯಾಕೆ? ಆ ಹೊಸ ಬಲ ಯಾರಿಗೂ ಭಯಪಡದ ಹಾಗೆ ಮುನ್ನಡೆಸುತ್ತದೆ. ಆಮೆನ್. ಹಲ್ಲೆಲೂಯಾ. ಪವಿತ್ರಾತ್ಮನ ಬಲವು ನಮ್ಮ ಜೀವಿತದಲ್ಲಿ ಧೈರ್ಯವನ್ನು ಕೊಡುತ್ತದೆ. ಹಲ್ಲೆಲೂಯಾ. ಯೆಹೋವನ ನಿರೀಕ್ಷಿಸಿದ ಅಪೊಸ್ತಲರೆಲ್ಲರೂ ಕೂಡ ಪವಿತ್ರಾತ್ಮ ಭರಿತರಾದರು. ಆ ಪವಿತ್ರಾತ್ಮ ಬಲವಾಗಿದೆ. ಆ ಬಲವು ನಮ್ಮ ಜೀವಿತದಲ್ಲಿ ಭೂಷಣವನ್ನು ಬರಮಾಡುತ್ತದೆ. ಆಮೆನ್. ಹಲ್ಲೆಲೂಯಾ. ಏನು ಮಾಡ್ತೇಳ್ರಿ? ಆ ಬಲವು ನಮಗೆ ಭೂಷಣವನ್ನು, ಧೈರ್ಯವನ್ನು, ಸ್ಥಿರತ್ವವನ್ನು ಕೊಡುತ್ತದೆ. ಆಮೆನ್. ಒಂದು ಮಾತು ಹೇಳ್ತೀನಿ, ಪೇತ್ರನ ಯಾವ ಗಣನೆಗೆ ಬರದ ವ್ಯಕ್ತಿ ಅಂತೇಳಿ ನಿಲ್ಲಿಸಿದ್ರು ಜನರು. ಹಲ್ಲೆಲೂಯಾ. ಪೇತ್ರನು ದುಡುಕುವ ವ್ಯಕ್ತಿ. ಆದರೆ ಯಾವಾಗಾದ್ರೆ ಪೇತ್ರನು
ಬಲವಂತನಾದನು, ಪವಿತ್ರಾತ್ಮನು ಹೊಂದಿದನೋ, ಆ ಹೊಸ ಬಲ ಪವಿತ್ರಾತ್ಮನು ಅನುಭವಿಸಿದನೋ, ಪೇತ್ರನ ಜೀವನ ಶೈಲಿಯೇ ಚೇಂಜ್ ಆಯಿತು. ಹಲ್ಲೆಲೂಯಾ. ಮೊದಲು ಪೇತ್ರನ ಯಾರು ಕಾದಿಲ್ಲ. ಸತ್ಯವಾಗ್ಲೂ ಹೇಳ್ತೀನಿ, ಬೈಬಲ್ ಚರಿತ್ರೆ ಗಮನಿಸುವುದಾದರೆ ಈ ಪವಿತ್ರಾತ್ಮ ಬಲ ಹೊಂದೋಕ್ಕಿಂತ ಮುಂಚೆ ಪೇತ್ರನ ಯಾರು ಕಾದಿಲ್ಲ. ಪೇತ್ರ ನಮ್ಮ ಮನೆಗೆ ಬಂದು ಪ್ರಾರ್ಥನೆ ಮಾಡಂದಿಲ್ಲ. ಇನ್ನು ಪೇತ್ರ ಅವ್ರ ಹತ್ತಿನ ಮನೆಗೆ ಕರ್ಕೊಂಡೇ ಪ್ರಾರ್ಥನೆ ಮಾಡಿಸ್ಯಾನ. ಗೊತ್ತಲ್ಲ ನಿಮಗೆ? ಪೇತ್ರ ಏನು ಮಾಡಿದ ನೋಡ್ರಿ, ಪೇತ್ರ ಅತ್ತೆಗೆ ಚಳಿ ಜ್ವರ ಬಂದಾಗ ಕರ್ಕೊಂಡೋಗಿ, ಸ್ವಾಮಿ ಈ ಅತ್ತಿಗೆ ಎಷ್ಟು ಇಂಜೆಕ್ಷನ್ ಹಾಕ್ಸಿದ್ರು, ಎಷ್ಟು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೊಟ್ಟರು, ಚಳಿ ಹೋಗ್ತಿಲ್ಲ, ಜ್ವರ ಹೋಗ್ತಿಲ್ಲ, ನೀನೇ ಏನಾದರೂ ಮಾಡಬೇಕು. ಸ್ವಾಮಿ ಹೋದ, ಜ್ವರ ಹೋಗ್ತಾ ಇಲ್ಲ ಅನ್ನೋ ಆನ್ ದ ಸ್ಪಾಟ್ ಹೋಯ್ತು. ಹೋದ್ಮೇಲೆ ಏನು ಮಾಡಿದೆ ಹೇಳ್ರಿ, ಪೇತ್ರನತ್ತೆ ಗಡಿಬಿಡಿ ಮಾಡಿಕೆಂತ ಹೋಗಿ ಅಡಿಗೆ ಮಾಡಿದ್ರು, ಉಪಚಾರ ಮಾಡಿದ್ರು. ಹಲ್ಲೆಲೂಯಾ. ಈಗ ಗಮನಿಸ್ರಿ, ಪೇತ್ರನು ಪವಿತ್ರಾತ್ಮ ಹೊಂದಕ್ಕಿಂತ ಮುಂಚೆ ಯಾರಿಗೂ ಬೇಡ. ಆದರೆ ಪವಿತ್ರಾತ್ಮ ಹೊಂದಿದ ಮೇಲೆ, ಆ ಹೊಸ ಬಲ ಹೊಂದಿದ ಮೇಲೆ ಪೇತ್ರನ ಜೀವನ ಶೈಲಿಯೇ ಚೇಂಜ್ ಆಯಿತು. ಹಲ್ಲೆಲೂಯಾ. 100 ಮಂದಿಗೆ ಅಧಿಕಾರಿಯಾಗಿರುವಂಥ ಕೊರ್ನೇಲನ ಕುಟುಂಬ, ಕೊರ್ನೇಲನ ಸ್ನೇಹಿತರೆಲ್ಲರೂ ಕೂಡ ಪೇತ್ರನ ಕಾಯ್ತಾ ಇದ್ರು, ಎದುರು ನೋಡ್ತಾ ಇದ್ರು. ಹಲ್ಲೆಲೂಯಾ. ಅಪೊಸ್ತಲರ ಕೃತ್ಯಗಳಲ್ಲಿದೆ, ಪೇತ್ರನಿಗೋಸ್ಕರ ಕಾಯ್ತಾ ಇದ್ರಂತ ಅವರೆಲ್ಲರೂ. ಯಾಕೆ? ಆ ಬಲವು ನಿನ್ನ ಜೀವನ ಶೈಲಿಯನ್ನೇ ಬದಲಾಯಿಸುತ್ತದೆ. ಆಮೆನ್. ಹಲ್ಲೆಲೂಯಾ. ಏನು ಮಾಡ್ತೇಳ್ರಿ, ಆ ಪವಿತ್ರಾತ್ಮನ ಬಲವು ನಮ್ಮ ಜೀವನ ಶೈಲಿಯನ್ನೇ ಬದಲಾಯಿಸ್ತದೆ. ಪೇತ್ರನ ಕಾಯ್ತಾ ಇದ್ರಂತೆ. ಬಂದ ಪೇತ್ರ. ನಿಮ್ಮನ್ನ ಯಾರನ್ನ ಕಾಯ್ತಾರ? ಯಾವಾಗನ್ನ ಬರಲಿ ಬಿಡು, ಯಾವಾಗನ್ನ ಹೋಗಲಿ ಬಿಡು ಅಂತಿರ್ತಾರೆ. ಆದರೆ ನಿಮಗೂ ಹೊಸ ಬಲ ಬಂದರೆ ನಿಮ್ಮನ್ನು ಅನೇಕ ಜನರು ಕಾಯ್ತಾರೆ. ಹಲ್ಲೆಲೂಯಾ. ಆದ ಕಾರಣ ನಾವೆಲ್ಲರೂ ಕೂಡ ಯೆಹೋವನ ನಿರೀಕ್ಷಿಸ್ಬೇಕು. ನಾವೇನು ಮಾಡ್ಬೇಕು ಹೇಳ್ರಿ? ಅಪೊಸ್ತಲರೆಲ್ಲರೂ ಕೂಡ ಯೆಹೋವನನ್ನೇ ನಿರೀಕ್ಷಿಸಿದ್ರು. ನಿರೀಕ್ಷಿಸಿದಾಗ ಏನಾಯ್ತು? ಪವಿತ್ರಾತ್ಮ ಬಲವನ್ನು ಹೊಂದಿದ್ರು. ಪವಿತ್ರಾತ್ಮ ಬಲವಾಗಿ ಅವ್ರನ್ನ ಮುನ್ನಡೆಸಿತು. ಆಮೇನ್. ಇವತ್ತು ನೀವು ಕೂಡ ಯೆಹೋವನ ನಿರೀಕ್ಷಿಸಿದ್ರೆ ಪವಿತ್ರಾತ್ಮ ಬಲವನ್ನು ಹೊಂದುತ್ತೀರಾ. ಆಮೇನ್. ಏಕ ಮನಸ್ಸಾಗಿ ಎಲ್ಲರೂ ಸೇರಿ, ಸಭೆಯಾಗಿ ಸೇರಿ ಪ್ರಾರ್ಥನೆ ಮಾಡುವಾಗ ಪವಿತ್ರಾತ್ಮ ಬಲವನ್ನು ಹೊಂದಿದ್ರೆ. ಆಮೇನ್. ಎರಡನೇದಾಗಿ ಯೆಹೋವನ ನಿರೀಕ್ಷಿಸಿದ್ರೆ ಏನು ಅಂತ ಗೊತ್ತಾ? ಬಿಡುಗಡೆ ಹೊಂದ್ತೇವೆ. ಎಲ್ಲರೂ ಕೈ ಕೊಟ್ಟು ಪಕ್ಕದಲ್ಲಿರೋರಿಗೆ, ನೀನು ಇನ್ನು ಮೇಲೆ ಯೆಹೋವನ ನಿರೀಕ್ಷಿಸಿದ್ರೆ ಬಿಡುಗಡೆ ಹೊಂದುತ್ತೀಯಾ? ನಾವೆಲ್ಲರೂ ಕೂಡ ಯೆಹೋವನ ನಿರೀಕ್ಷಿಸುವಾಗ, ಯೆಹೋವನೇ ಕಾರ್ಯ ಮಾಡ್ತಾನೆ ಅಂತೇಳಿ ನಂಬಿಕೆ ಇಡುವಾಗ, ನಮ್ಮ ಜೀವಿತದಲ್ಲಿಯೂ ನಾವು ಯಾರಿಗಾದರೂ ಪ್ರಾರ್ಥನೆ ಮಾಡ್ತೇವೋ ಅವರ ಜೀವಿತದಲ್ಲಿಯೂ ಬಿಡುಗಡೆ ಬರುತ್ತದೆ. ಆಮೆನ್. ಹಲ್ಲೆಲೂಯಾ. ಈಗ ಇಲ್ಲಿ ಕೂತ ನಿಮ್ಮೆಲ್ಲರಿಗೊಂದು ಪ್ರಶ್ನೆ, ಏನಂದ್ರೆ, ನೀವು ಪ್ರಾರ್ಥನೆ ಮಾಡಿದಾಗ ಒಂದನ್ನು ಅದ್ಭುತ ಆಗ್ಯಾವ? ನಾವು ದೇವರನ್ನ ನಿರೀಕ್ಷಿಸಿ ಪ್ರಾರ್ಥನೆ ಮಾಡಿದ್ರೆ ಅದ್ಭುತಗಳು ನಡೆಯುತ್ತವೆ. ಆಮೆನ್. ಬೈಬಲಲ್ಲಿ ಒಂದು ಸನ್ನಿವೇಶ ಆಗಿದೆ. ಆ ಸನ್ನಿವೇಶ ಏನಂದ್ರೆ, ಹೆರೋದನು ಪೇತ್ರನ ಸೆರೆಗೆ ಹಾಕ್ತಾನೆ. ಏನು ಮಾಡ್ತಾನೆ ಹೆರೋದನು? ಪೇತ್ರನ ಕರ್ಕೊಂಡೋಗಿ ಸೆರೆಗೆ ಹಾಕ್ತಾನೆ. ಸೆರೆಗೆ ಹಾಕಿದ ಮೇಲೆ ಇನ್ನು ನೆಕ್ಸ್ಟು ಕೆಲವು ದಿನಗಳಾದಮೇಲೆ ಪೇತ್ರನ ಸಾಯಿಸಬೇಕು ಅಂತೇಳಿ ಒಂದು ನಿರ್ಧಾರ ತೆಗೆದುಕೊಂಡಿರ್ತಾರೆ. ಅದನ್ನು ಕೇಳಿದ ಸಭೆಯವರೆಲ್ಲರೂ ಕೂಡ, ಯಾರೋ ಆತ್ಮಿಕರೆಲ್ಲರೂ ಕೂಡ ಏನು ಮಾಡ್ತಾರೆ ಹೇಳ್ರಿ? ಮಧ್ಯರಾತ್ರಿಯಲ್ಲಿ ಒಂದೇ ಮನಸ್ಸಿನವರೆಲ್ಲರೂ ಏನು ಮಾಡ್ತಾರೆ? ಪ್ರಾರ್ಥನೆ ಮಾಡ್ತಾರೆ. ಅಯ್ಯ, ಪೇತ್ರನ ಬಿಡಿಸಯ್ಯ, ನಿನ್ನನ್ನೇ ನೋಡ್ತಾ ಇದ್ದೇವೆ ದೇವರೇ. ಅಯ್ಯ, ಒಂದು ವೇಳೆ ನಾವು ಪೇತ್ರನ ಬಿಡಿಸೋದಕ್ಕೆ ಹೋದರೆ ನಮ್ಮನ್ನೂ ಸೆರೆಗೆ ಹಾಕ್ತಾರೆ. ಯಾಕಂದರೆ ಹೆರೋದನಿಗೆ ಪ್ರಾರ್ಥನೆ ಮಾಡೋರು ಕಂಡ್ರೆ ಆಗ್ತಾ ಇಲ್ಲ, ಯೇಸುವಿನ ಬಗ್ಗೆ ಹೇಳೋರು ಕಂಡ್ರೆ ಆಗ್ತಾ ಇಲ್ಲ. ಆದ ಕಾರಣ ಈಗ ನಾವು ಹೊರಗಡೆ ಹೋಗಿ ಇನ್ಫ್ಲುಯೆನ್ಸ್ ತಗೊಂಡು ಬಿಡಿಸೋಕೆ ಹೋದ್ರು ಆಗೋ ಪರಿಸ್ಥಿತಿನೇ ಅಲ್ಲ. ನಿನ್ನನ್ನೇ ನಿರೀಕ್ಷಿಸ್ತಾ ಇದ್ದೇವೆ, ನೀನೇ ಏನಾದರೂ ಕಾರ್ಯ ಮಾಡಬೇಕು ಎಂಬುದಾಗಿ ಸಭೆಯವರೆಲ್ಲರೂ ಕೂಡ ಒಂದೇ ಮನಸ್ಸಿಂದ ಏನು ಮಾಡಿದ್ರು ಗೊತ್ತಾ? ಪ್ರಾರ್ಥನೆ ಮಾಡಿದ್ರು. ತೆಗಿರಿ ವಾಕ್ಯ ಓದೋಣ. ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯ 5ನೇ ವಚನ ಓದ್ರಿ ಬೇಗ. ಅಪೊಸ್ತಲ ಕೃತ್ಯಗಳು. ಪೇತ್ರನು ಸೆರೆಮನೆಯೊಳಗೆ ಕಾವಲಲ್ಲಿದ್ದಾಗ ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ರು. ಅಲ್ಲಿ ಲಾಸ್ಟ್ ಐತೆ ನೋಡ್ರಿ, ಅಲ್ಲಿ ಅನೇಕರು ಕೂಡಿ ಬಂದು, 12ನೇ ವಚನದು ಏನು ಮಾಡಿದಂತೆ? ಅಲ್ಲಿ ಅನೇಕರು ಕೂಡಿ ಬಂದು ಪ್ರಾರ್ಥನೆ ಮಾಡ್ತಾ ಇದ್ರಂತೆ. ಹಲ್ಲೆಲೂಯಾ. 5ನೇ ವಚನ 12ನೇ ವಚನ ನೋಡಿದ್ರೆ, ಅನೇಕರು ಯಾರಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ರು? ಪೇತ್ರನ ಬಿಡುಗಡೆಗಾಗಿ ಒಂದೇ ಮನಸ್ಸಿಂದ ಆಸಕ್ತಿಯಿಂದ
ದೇವರನ್ನೇ ನಿರೀಕ್ಷಿಸಿ ಪ್ರಾರ್ಥನೆ ಮಾಡುವಾಗ ದೇವರೇನು ಮಾಡ್ದ? ದೂತನ ಕಳಿಸಿದ. ನಿಜ ಹೇಳ್ತೀನಿ, ದೇವರು ಪೇತ್ರನ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟ. ದೇವ್ರೇನು ಮಾಡ್ದೆ ಹೇಳ್ರಿ? ಪೇತ್ರನ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟ. ಅಲ್ಲಿರೋ ಎಲ್ಲರಿಗೂ ಹುಚ್ಚಿಡ್ಬಿಡತ್ತೆ, ಎಕ್ಸ್ಪೆಷಲಿ ಪೇತ್ರನಿಗೆ ಹುಚ್ಚಿಡ್ದತ್ತೆ. ಇದೇನು ಕನಸಾರಿ ಹೇಳಿ ಅನ್ಕೊಂಡನ. ನಾನು ಈ ರಾತ್ರಿ ಓದ್ತಾ ಇದ್ದೀನಿ, ವಾಕ್ಯನ ಓದ್ತಾ ಇದ್ರೆ ಅನ್ನಿಸ್ತು, ಹೆರೋದನ ಸೈನಿಕರು, ಹೆರೋದನ ಸೆರೆಮನೆ ಯಾವನು ಏನು ಮಾಡೋಕ್ಕಾಗಿಲ್ಲ. ಯಾಕೆ? ಯೆಹೋವ ನಿರೀಕ್ಷಿಸಿದ ತನ್ನ ಬಲವು, ಆ ಹೊಸ ಬಲವು ಹೆಂಗೆ ಬೇಕಾದರೂ ಕಾರ್ಯ ಮಾಡ್ತದೆ. ಆಮೆನ್, ಹಲ್ಲೆಲೂಯಾ. ನೋಡ್ರಿ, ದೇವರಿಗೆ ಸಭೆಯವರೆಲ್ಲರೂ ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ದೇವರೇನು ಮಾಡ್ದ? ಹೊಸ ಕಾರ್ಯ ಮಾಡ್ದ ಇಲ್ಲ ಅಲ್ಲಿ? ತನ್ನ ಬಲವಾದ ಹೊಸ ಕಾರ್ಯವನ್ನು ಮಾಡಿದನು. ಆಮೇನ್. ಪೇತ್ರನ ಬೇಸ್ ರೆಸ್ಟ್ ಮಾಡ್ತದನ, ಸತ್ತನ್ನು ಸಾಯ್ತು ಮಾಡಿ. ಯಾಕಂದ್ರೆ ಆಲ್ರೆಡಿ ಬಲ ಒಂದೇ, ಪವಿತ್ರಾತ್ಮನ ಬಲ. ಆ ಬಲದಿಂದ ಧೈರ್ಯ ಬಂದ್ಬಿಡುತ್ತೆ. ಮತ್ತು ಆ ಧೈರ್ಯದಿಂದ ಏನನ್ನ ಆಗ್ಲಂತ ಧೈರ್ಯವಾಗ್ಯದನ. ಬಟ್ ಆದರೆ ಸಭೆಯವರಿಗೆ ಬೇಕಲ್ಲ, ನಮ್ಮ ಪಾಸ್ಟ್ ಇದ್ರೆ ಒಳ್ಳೆ ವಾಕ್ಯ ಹೇಳ್ತಾನ, ಯಾರನ್ನ ಬರ್ತಾರ, ಎಂಥದ್ದು ಬೇಕಾರಂತ ವಾಕ್ಯ ಹೇಳಿ ನಮ್ಮನ್ನ ಹಿಂಗ ದಾರಿ ತಪ್ಪಿಸ್ಬಿಟ್ರೆ, ನಮ್ಮ ಆತ್ಮಿಕ ಜೀವಿತ ನರಕಕ್ಕೆ ಹೋಗ್ಬಿಟ್ರೆ ಹೆಂಗೆ? ಪೇತ್ರನ ವಾಕ್ಯ ಹೇಳಿದಾಗ ಒಂದು ಪ್ರಸಂಗದಲ್ಲಿ 3,000 ಜನರು ರಕ್ಷಣೆ ಹೊಂದಿದ್ದಾರೆ. ಈ ಪೇತ್ರನು ಇನ್ನೂ ಇದ್ರೆ ಇನ್ನೂ ಎಷ್ಟು ಜನರು ಬೇಕಾದರೂ ವಾಕ್ಯದ ಮೂಲಕ ದೇವರ ಕಡೆಗೆ ನಡೆಸನಂತ ಹೇಳಿ ಅವರೆಲ್ಲರೂ ಪೇತ್ರನಿಗೋಸ್ಕರ ದೇವರನ್ನ ನಿರೀಕ್ಷಿಸಿ ಪ್ರಾರ್ಥನೆ ಮಾಡಿದ್ರು. ಹಲ್ಲೆಲೂಯಾ. ಆ ಪ್ರಾರ್ಥನೆ ಕೇಳಿದ ದೇವರು ತನ್ನ ಹೊಸ ಕಾರ್ಯವನ್ನು ಮಾಡಿದನು. ಆಮೇನ್. ಬೈಬಲ್ ಇಷ್ಟಲ್ಲಿ ಗಮನಿಸುವುದಾದ್ರೆ ದೇವದೂತನ ರಾತ್ರಿ ಯಾರನ್ನ ಎತ್ತಿಕೊಂಡು ಹೋಗಿಲ್ಲ. ಹಲ್ಲೆಲೂಯಾ. ಪೇತ್ರನ ಎತ್ತಿಕೊಂಡು ಹೋಗ್ಯಾನೆ. ಯಾಕಂದ್ರೆ ದೇವರ ಹೊಸ ಬಲ ಅದು. ಹಲ್ಲೆಲೂಯಾ. ಯಾವ ಬಲ ಅದು? ದೇವದೂತನ ಕಳಿಸಿದ್ರೆ, ದೇವದೂತ ನಡಿ, ದೇವದೂತ ನಡಿ ಅಂದ. ಎಲ್ಲಿಗೆ ಸ್ವಾಮಿ? ಅವ್ನು ಪೇತ್ರ ಬೇಸ್ ನಿದ್ರೆ ಮಾಡ್ತದ ನೋಡು, ಚಿಂತಿಲ್ದಾಗ ನಿದ್ದೆ ಮಾಡ್ತಾನೆ. ಯಾಕಂದ್ರೆ ವಾಕ್ಯ ಹೇಳ್ತಲ್ಲ, ಪೇತ್ರನ ಹೇಳೇನ. ತೆಗೆದ್ರೆ ವಾಕ್ಯ ಓದೋಣ. 1 ಪೇತ್ರ 5:7 ವಚನ ಓದ್ರಿ ಬೇಗ. 1 ಪೇತ್ರ 5:7 ವಚನ ಬೇಗ ಓದೋಣ. 1 ಪೇತ್ರ 5:7 ವಚನ. ನಿಮ್ಮ ಚಿಂತೆ ಏನಿಲ್ಲ, ಆತನ ಮೇಲೆ ಹಾಕ್ರಿ. ಆತ ನಿಮಗೋಸ್ಕರ ದೇವ್ರಿಗೆ ಚಿಂತೆ ಬಂತು, ಪೇತ್ರನಿಗೆ ಚಿಂತಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ದೇವರಿಗೆ ಚಿಂತೆ ಐತೆ, ಪೇತ್ರನಿಗೆ ಚಿಂತಿಲ್ಲ. ಯಾಕಂದ್ರೆ ಚಿಂತಿಲ್ದಂಗೆ ಬೇಸರ ಎಷ್ಟು ಮಾಡ್ತದನ. ಯಾರೋ ದೇವರಿಗೆ ಅದೇ ಬಂತು. ಇವನ್ನೆಲ್ಲ ಚಿಂತೆಲ್ಲ ನನ್ನ ಮೇಲೆ ಹಾಕ್ಯಾನ. ಈ ಸಭೆಯವರೆಲ್ಲರೂ ನೋಡ್ರಿ ನನ್ನನ್ನು ನಿರೀಕ್ಷಿಸ್ತಾರ. ನೀನೇ ಏನಾದರೂ ಕಾರ್ಯ ಮಾಡು ಎಂದು ಎದುರು ನೋಡುತ್ತಾ ಕಾಯುತ್ತಾ ಇದ್ದೇವೆ. ನಮ್ಮ ಪೇತ್ರನ ಹೆಂಗನ್ನ ಮಾಡಿ ಬಿಡಿಸ್ಕೊಂಡು ಬಾ ಎಂದು ಎದುರು ನೋಡುತ್ತಾ ಕಾಯುತ್ತಾ ಇರುವೆವು. ಹಿಂಗೆ ಎದುರು ನೋಡ್ತಾ ಪ್ರಾರ್ಥನೆ ಮಾಡ್ತಾ ಇದ್ರೆ ದೇವರು, ಇದೇನು ನನಗೆ ಸೆಟ್ ಆಗ್ತಿಲ್ಲ, ಒಂದು ಹೊಸ ಕಾರ್ಯ, ಒಂದು ಹೊಸ ಅದ್ಭುತ, ನನ್ನ ಹೊಸ ಬಲ ತೋರಿಸ್ಬೇಕಂತೇಳಿ ದೇವ್ರು ಏನು ಮಾಡ್ದೆ ಹೇಳ್ರಿ? ದೇವತನ ಕಳಿಸಿ ನೈಟೇ ಪೇತ್ರನ ಕಳ್ತನ ಮಾಡಂದ. ಅಲ್ಲೆಲ್ಲಯ್ಯ ನಿಜ. ಪೇತ್ರನ ಮಕ್ಕಂಡಿದ್ರೆ ಸೈಲೆಂಟಾಗಿ, ಏಯ್ ಪೇತ್ರ ಎದ, ಯಾರು ನೀವು? ಸುಂಕೆ ಎದ್ದು ಹೊರಗೆ ಬಾ. ನನ್ನ ಬೇಡಿಗಳು, ನಿನ್ನ ಬೇಡಿಗಳೆಲ್ಲ ನಿನ್ನ ಭೂಮಿಯಾಗ ಊತಿಟ್ಟು ಕೂಡ ಎತ್ತಿನ ಬರಕ ದೇವ್ರು ಕಳಿಸಿಬಿಟ್ಟಾನ. ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ದೇವ್ರ ಬಲ ಅಂತದ್ದು. ಆಮೇನ್, ಹಲ್ಲೆಲೂಯ. ಇವತ್ತು ನಾವು ತಿಳ್ಕೊಂಡ, ನಾವೆಲ್ಲರೂ ಒಂದೇ ಮನುಷ್ಯನ ಸಭೆಯಾಗಿ ಸೇರಿ ಪ್ರಾರ್ಥನೆ ಮಾಡುವಾಗ ಆತನ ಬಲವು ವಿಭಿನ್ನವಾಗಿ ಕಾರ್ಯ ಮಾಡುತ್ತದೆ. ಆಮೇನ್, ಹಲ್ಲೆಲೂಯ. ನಾವು ಅನ್ಕೊಳ್ತೀವಿ ದೇವ್ರು ಹಿಂಗೆ ಮಾಡಿದ್ರೆ ಆಯ್ತು ಅಂತೇಳಿ. ಹಂಗಲ್ಲ, ಹೆಂಗೆ ಬೇಕಾದ್ರೆ ದೇವ್ರು ಕಾರ್ಯ ಮಾಡ್ತಾನೆ. ಆಮೇನ್, ಹಲ್ಲೆಲೂಯ. ಪೇತ್ರನ ದೇವ್ರು ಏನು ಮಾಡಿದ ಗೊತ್ತಾ? ಹೋಗಿ ಚಿಂತೆ ಮಾಡ್ದಂಗೆ ಮಕ್ಕಳನ್ನ, ಯಾಕಂದ್ರೆ ಆತನೇ ಚಿಂತೆ ಮಾಡ್ತಾನೆ ಬಿಡ ಅಂತೇಳಿ ಧೈರ್ಯವಾಗಿ ಮಕ್ಕೊಂಡಿದ್ರೆ ಎತ್ತಿಯಮ್ಮ ಫಸ್ಟ್ ಪೇತ್ರನಂದ. ಹೋಗಿ ದೇವದೂತನ ಏನು ಮಾಡ್ದ? ಎತ್ತಿ ಅಂದ. ಕರ್ಕೊಂಡು ಸೆರೆಮನೆಯಿಂದ ಹೊರಗೆ ಕರ್ಕೊಂಬಂದು ನಿಲ್ಲಿಸಿದ. ಪೇತ್ರ, ನಿನ್ನ ದಾರಿ ನೀನು, ನನ್ನ ದಾರಿ ನಾನು. ನನ್ನ ಪರ್ಲ ಕರ್ಕೊಂಡು ಹೋಗ್ಬೇಡ ಅಮ್ಮಂಗಿತ್ತೇನೆ ಪೇತ್ರನಿಗೆ. ಏಯ್ ಅಲ್ಲಿ ಹೋಗಿ, ನಿಂಗೋಸ್ಕರ ಎಷ್ಟೋ ಜನ ಪ್ರಾರ್ಥನೆ ಮಾಡ್ತಾರೆ. ಹಲ್ಲೆಲೂಯ. ಎಷ್ಟೋ ಜನರು ದೇವರ ನಿರೀಕ್ಷಿಸಿ ದೇವರ ಬಲವನ್ನು ಕಾಣಲು ಆಸೆ ಪಡಿದ್ರು. ಹೋಗೋ ಹೋದ. ಏನು ಮಾಡ್ದೆ ಹೇಳ್ರಿ? ಬಾಗಿಲು ತಡೆದಾಗ ಎಲ್ಲರೂ ನೀನೇನಾದರೂ ಮಾಡಬೇಕು ಎಂದು ಎದುರು ನೋಡುತ್ತಾ ಕಾಯುತ್ತಾ ಇರುವೆನು. ಪೇತ್ರನು ಹೇಳಿದ ವಾಕ್ಯವನ್ನು ನಾವು ಕೇಳಿ ಮಧ್ಯರಾತ್ರಿಯಲ್ಲಿ ನಾವು ಪ್ರಾರ್ಥನೆ ಮಾಡುತ್ತಾ ನಿನ್ನ ಮುಖವನ್ನೇ ದೃಷ್ಟಿಸುತ್ತಾ ಇರುವೆವು. ಅಯ್ಯ, ನಿನ್ನ ಮುಖವನ್ನೇ ದೃಷ್ಟಿಸುತ್ತಾ ಇರುವೆವು. ಅದ್ಭುತ ಮಾಡಯ್ಯ ಪೇತ್ರನ ಜೀವಿತದಿ, ಯಾಕಂದ್ರೆ ನಿನ್ನನ್ನೇ ನಂಬಿರುವೆವು ಏಸಯ್ಯ. ಹಿಂಗೆ ಪ್ರಾರ್ಥನೆ ಮಾಡ್ರೆ ಅವರು
ಆತ್ಮಿಕವಾಗಿ ಪ್ರಾರ್ಥನೆ ಮಾಡ್ಕೊಂತ ಹೋಗಿದ್ದಾರೆ. ದೇವ್ರು ಅವ್ರ ಹತ್ರ ಕಳಿಸಿದ. ಅವ್ರು ಪ್ರಾರ್ಥನೆ ಮುಗಿಸ್ಬೇಕು, ಇಲ್ಲಾಂದ್ರೆ ನನ್ನ ಬಿಡಕ್ಲ ಅವರು ನನ್ನ ನಿರೀಕ್ಷಿಸ್ತಾನೇ ಇದ್ದಾರೆ. ಹೋಗ ಪೇತ್ರ ಅಂದಾಗ ಬಾಗಿಲು ಬಿಡ್ರೆ ಯಾರು ತೆಗಿಬೇಡ್ರು. ಬೈಬಲಲ್ಲಿ ರೋದೆ ಅಂತೇಳಿ ಒಬ್ಬ ಚಿಕ್ಕ ಮಗು ಇತ್ತು. ಎಲ್ಲರೂ ಪ್ರಾರ್ಥನೆ ಮಾಡಿದ್ರೆ ಹಿಂಗೆ ಬಾಗಿಲು ಸೌಂಡ್ ಕೇಳಿ ಯಾರೋ ಅಲ್ಲೆಲ್ಲೋ ಬೇಸ್ ಪ್ರಾರ್ಥನೆ ಮಾಡಿದ್ರೆ ಯಾರೋ ಪೇತ್ರ ಅಂಬತ್ತಿಲ್ಲ. ಪೇತ್ರ ಬಂದನ, ಎಲ್ಲರಿ ಭಯ. ಪ್ರಾರ್ಥನೆ ಮಾಡಿದ್ರಿಲ್ಲ, ಪೇತ್ರ ಬಂದನ. ಯಾರು ಬಂದರ? ಪೇತ್ರನ ದೇವರು ತನ್ನ ಹೊಸ ಬಲವನ್ನು ತೋರ್ಪಡಿಸಿ ಕಳಿಸಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಕಳಿಸಿದಾಗ ಪೇತ್ರನ ಜೀವನ ಶೈಲಿಯ ಸಾಕ್ಷಿಯನ್ನು ಕೇಳಿದ್ರೆ ಪೇತ್ರನ ಹೆಂಗಿದ್ದಂತ ಗೊತ್ತಾ? ಕನಸು ಕಂಡವನಂತಿದ್ದಂತೆ. ಆಮೇನ್. ಕನಸಿನಾಗ ಯಾರಾದರೂ ಕನಸು ಕಂಡಿದ್ದು ಅದು ಇಮಿಡಿಯೇಟ್ಲಿ ಕಣ್ತೈತೆ ನೆನೆಸಾಗ್ಬಿಡ್ತಾ? ನೀವು ಕೂಡ ಯೋಸೇಫನ ಕನಸು ಕಂಡ, 17 ವರ್ಷದಲ್ಲಿ ಕನಸು ಕಂಡ. ಅದು ನೆರವೇರಕ್ಕೆ ಎಷ್ಟು ವರ್ಷ ಬೇಕಾಯಿತು? 13 ವರ್ಷ ಬೇಕಾಯಿತು. ಎಷ್ಟು ವರ್ಷ? ಆದರೆ ಪೇತ್ರನ ಕನಸು ಕಂಡಿಲ್ಲ, ಅದು ರಿಯಲೇ. ಬಟ್ ಆದರೆ ಪೇತ್ರನಿಗೆ ಕನಸು ಕಂಡು ದೇವ್ರು ನೋಡ್ರಿ ಎಂಥ ಅದ್ಭುತ ಮಾಡಿದಾನೆ. ಇವತ್ತು ನೀವು ದೇವರನ್ನ ನಿರೀಕ್ಷಿಸಿದ್ರೆ ಪವಿತ್ರಾತ್ಮನ ಬಲವನ್ನು ಹೊಂದುತ್ತೀರಾ. ಹಲ್ಲೆಲೂಯಾ. ನೀವು ದೇವರ ನಿರೀಕ್ಷಿಸಿದ್ರೆ ನಿಮ್ಮನ್ನು ಕಟ್ಟಿದ ಪ್ರತಿ ಕಟ್ಟುಗಳಿಂದ ದೇವರು ಬಿಡುಗಡೆಗೊಳಿಸಿ ಇಷ್ಟು ದಿನ ನೀವು ಅನುಭವಿಸಿದ ಕೇಡುಗಳೆಲ್ಲವೂ ಕನಸು ಕಂಡವರಂತೆ ಮರೆತು ಹೋಗ್ತೀರಾ. ಆಮೇನ್. ಯಾಕಂದ್ರೆ ದೇವರು ಕನಸು ಕಂಡವನಂತೆ ಬಿಡುಗಡೆ ಕೊಡುತ್ತಾನೆ. ಹಲ್ಲೆಲೂಯಾ. ಆತನು ಬಿಡುಗಡೆ ಕೊಟ್ಟು ಅದ್ಭುತ ಕಾರ್ಯಗಳನ್ನು ಮಾಡುತ್ತಾನೆ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ ಕಾರಣ ನಾವೆಲ್ಲರೂ ಏನು ಮಾಡ್ಬೇಕು ಹೇಳ್ರಿ? ದೇವರನ್ನ ನಿರೀಕ್ಷಿಸಬೇಕು. ಆಮೇನ್. ಹಲ್ಲೆಲೂಯಾ. ನಾವೆಲ್ಲರೂ ಯಾರು ನಿರೀಕ್ಷಿಸಬೇಕು? ಯಾರು ನಿರೀಕ್ಷಿಸ್ತಾರೆ? ಲೋಕದ ಮನುಷ್ಯರನ್ನ, ಲೋಕದ ಜನರನ್ನ, ಲೌಕಿಕವಾದ ಎಲ್ಲ ಪ್ರದೇಶಗಳನ್ನ ನಾವೇನು ಮಾಡಬಾರ್ದು? ನಿರೀಕ್ಷಿಸಬಾರ್ದು. ದೇವರನ್ನ ನಿರೀಕ್ಷಿಸೋಣ. ದೇವರು ತನ್ನ ಬಲವಾದ ಕಾರ್ಯವನ್ನು ಮಾಡಿ ಪ್ರತಿದಿನ ಬಲಗೊಳಿಸಿ ಪವಿತ್ರಾತ್ಮನ ಬಲದಿಂದಲೂ ಎಲ್ಲ ರೀತಿಯಲ್ಲಿ ಬಿಡುಗಡೆಯಿಂದಲೂ ಆತ ನಮ್ಮನ್ನು ಮುನ್ನಡೆಸುತ್ತಾನೆ. ಆಮೇನ್. ಜನರಿಗೆ ಅರ್ಥ ಆಯಿತು? ಎಲ್ಲರ ಕಣ್ಣುಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ದೇವರಿಗೆ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡೋಣ. ಸ್ತೋತ್ರ. ಹಲ್ಲೆಲೂಯಾ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಪರಿಶುದ್ಧ ಆತ್ಮನೇ ನಿನಗೆ ಸ್ತೋತ್ರ ದೇವರೇ. ಅಯ್ಯ, ನಿನ್ನ ಕೃಪೆಯಿಂದ ನಡೆಸಲು ಬನ್ನಿರಿ ಪವಿತ್ರ ಆತ್ಮನೇ. ಏಸಯ್ಯ, ನಿನ್ನ ಕೃಪೆಯಿಂದ ನಡೆಸಲು ಬನ್ನಿರಿ. ನಿನ್ನ ಕಣ್ಣುಗಳು ನಮ್ಮನ್ನು ನೋಡ್ತಾ ಇದ್ದಾವೆಂದು ನಮಗೆ ತಿಳಿದಿದೆ. ಆದರೆ ನಾವು ನಿನ್ನ ನಿರೀಕ್ಷಿಸಬೇಕಂತ ತಿಳಿಸಿ ಯೆಹೋವನನ್ನು ನಿರೀಕ್ಷಿಸುವರು ಹೊಸ ಕಾರ್ಯವನ್ನು, ಹೊಸ ಬಲವನ್ನು ಹೊಂದುವರೆಂಬುದಾಗಿ ಪವಿತ್ರಾತ್ಮನ ಬಲವನ್ನು, ಬಿಡುಗಡೆಯ ಬಲವನ್ನು ಹೊಂದುವಂತೆ ದೇವರೇ ಇವತ್ತು ಮಾತನಾಡಿದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ. ಯೆಹೋವನೇ, ಹಲ್ಲೆಲೂಯಾ. ನಿನ್ನನ್ನೇ ನೋಡುವೆನು, ಪ್ರಕಾಶ ಹೊಂದುವೆನು. ಅಯ್ಯ, ನಿನ್ನನ್ನೇ ನೋಡುವೆನು, ಪ್ರಕಾಶ ಹೊಂದುವೆನು. ಅವಮಾನ ನನಗೆ ಇಲ್ಲ ಅಪ್ಪ, ನಿನ್ನ ಮಗು. ಅವಮಾನ ನನಗೆ ಇಲ್ಲ ಎಂದಿಗೂ ಅಪ್ಪ, ನಿನ್ನ ಮಗು. ನಿನ್ನನ್ನೇ ನೋಡುವೆನು. ಸ್ತೋತ್ರ. ಪ್ರಕಾಶ ಹೊಂದುವೆನು. ಅಯ್ಯ, ನಿನ್ನನ್ನೇ ನೋಡುವೆನು. ಏಸಯ್ಯ, ಪ್ರಕಾಶ ಹೊಂದುವೆನು. ಅವಮಾನ ನನಗೆ ಇಲ್ಲ ಅಪ್ಪ, ನಿನ್ನ ಮಗು. ಅವಮಾನ ನನಗೆ ಇಲ್ಲ ಎಂದಿಗೂ ಅಪ್ಪ, ನಿನ್ನ ಮಗು. ಅವಮಾನ ನನಗೆ ಇಲ್ಲ ಅಪ್ಪ, ನಿನ್ನ
ನೀತಿವಂತನ ಕಾಣುವರು, ನಿನ್ ಕಿವಿಯಿಂದ ಪ್ರಾರ್ಥನೆ ಕೇಳುವರು, ನಿನ್ ಕಣ್ಗಳು ನೀತಿವಂತನ ಕಾಣುವರು, ನಿನ್ ಕಿವಿಯಿಂದ ಪ್ರಾರ್ಥನೆ ಕಟ್ಟನ್ನು ನೀಗಿಸಿ ಕಾಪಾಡಿದೆ, ಕಟ್ಟನ್ನು ನೀಗಿಸಿ ಕಾಪಾಡಿದೆ, ನಡೆಸುವೆ ನನ್ನನ್ನು ಕೊನೆಯ ನಡೆಸುವೆ ನನ್ನನ್ನು ಕೊನೆ ತನಕ, ಅವಮಾನ ನನಗೆ ಇಲ್ಲ, ಅಪ್ಪ ನಾನಿಲ್ಲ ಮಗು ಏಸಯ್ಯ, ಅವಮಾನ ನನಗೆ ಅಯ್ಯ, ಅಪ್ಪ ನಾನಿಲ್ಲ ಮಗು, ಅವಮಾನ ನನಗೆ ಅಯ್ಯ, ಅಪ್ಪ ನಾನಿಲ್ಲ ಮಗು. ಹೌದು ದೇವರೇ, ನಿನ್ನನ್ನೇ ನೋಡ್ತಾ ಇದ್ದೇವೆ ಕರ್ತನೆ. ನಿನ್ನ ನಿರೀಕ್ಷಿಸುವರು ಹೊಸ ಬಲವನ್ನು ಹೊಂದುವರೆಂಬುದಾಗಿ. ಹೌದು ದೇವರೇ, ನಿನ್ನ ಬಲವಾದ ಕಾರ್ಯವನ್ನು ಇವತ್ತು ವಾಕ್ಯದಲ್ಲಿ ತಿಳಿಸಿದಕ್ಕಾಗಿ ಸ್ತೋತ್ರ. ಮತ್ತು ಕರ್ತನೆ, ಸಭೆಯಾಗಿ ಸೇರಿ ಬಂದಿರುವವರೆಲ್ಲರೂ, ಈ ವಾಕ್ಯ ಕೇಳಿದವರೆಲ್ಲರೂ ಕೂಡ ನಿನ್ನನ್ನೇ ನಿರೀಕ್ಷಿಸಿ ನಿನ್ನ ಹೊಸ ಕಾರ್ಯವುಳ್ಳ ಬಲವನ್ನು ಅನುಭವಿಸಿ ನೋಡುವಂತೆ ಕಾರ್ಯ ಮಾಡು ಯೇಸುವಿನ ನಾಮದಲ್ಲಿ. ಅದ್ಭುತ ರೀತಿ ನಡೆಸಿ ನೀನೇ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಈ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತಾ, ಮತ್ತು ಈ ವಾರ ನಡೆಯುವಂಥ ಎಲ್ಲ ಪ್ರಾರ್ಥನೆಗಳಲ್ಲಿಯೂ ನಮ್ಮ ಪ್ರಾರ್ಥನೆ ಪ್ರಯಾಣಗಳಲ್ಲಿಯೂ ನೀನೆ ನಡೆಸಿ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಗೆ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನನ್ಯತೆ ಸಹವಾಸ ಈಗ ತಾನೇ ವಾಕ್ಯ ಕೇಳಿದ ನಮ್ಮೊಟ್ಟಿಗೂ ಸಕಲ ಪರಿಶುದ್ಧರಿಗೂ ಈಗಲೂ ಯಾವಾಗಲೂ ಸದಾ ಕಾಲವನೆಯಾಗಿರಲಿ. ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮೆಲ್ಲ ಆಶೀರ್ವಾದ ಮಾಡಲಿ.